ಸ್ಮಹೆ. ಇದುವರೆಗೆ 5 ಅಧ್ಯಾಯಗಳನ್ನು ನೋಡಿ 6ನೇ ಅಧ್ಯಾಯದ ಆರಂಭದಲ್ಲಿದ್ದೀವಿ. ಧ್ಯಾನ ಯೋಗ ಇದು ಬಹಳ ಕ್ಲಿಷ್ಟವಾಗಿದೆ ಅಂತ ಹೇಳ್ತಾ ಇದ್ದೆ. ಯಾಕಪ್ಪ ಇಷ್ಟು ಕ್ಲಿಷ್ಟವಾಗಿದೆ ಅನ್ನೋದಕ್ಕೆ ಸರಿಯಾದ ವಿವರಣೆಯನ್ನು ಕೊಡಬೇಕು. ಸುಮ್ಮನೆ ಕ್ಲಿಷ್ಟವಾಗಿದೆ ಅಂತ ಹೇಳಿಬಿಟ್ರೆ ಓಹ್ ಬ್ಯೂಟಿಫುಲ್, ಕೃಷ್ಣ ಈಸ್ ವೆರಿ ವೆರಿ ಗುಡ್, ಭಗವದ್ಗೀತೆ ಇಸ್ ರಿಯಲಿ ವಂಡರ್ಫುಲ್ ಅಂತ ಬಾಯಲ್ಲಿ ಹೇಳಿಬಿಟ್ರೆ ಆ ವಂಡರ್ಫುಲ್ ಅನ್ನೋದಾಗಲಿ ಗುಡ್ ಅನ್ನೋದಾಗಲಿ ಅರ್ಥ ಮಾಡ್ಕೋಬೇಕು, ಅನುಭವಿಸ್ಬೇಕಲ್ಲ. ಅದು ಗೊತ್ತಾಗೋಕ್ಕೋಸ್ಕರವಾಗಿ ಆದರೂ ಇದು ಕ್ಲಿಷ್ಟವಾಗಿದೆ ಅಂದರೆ ಹೇಗೆ ಕ್ಲಿಷ್ಟವಾಗಿದೆ ಅನ್ನೋದನ್ನು ನಾನು ಒಂದು ಸ್ವಲ್ಪ ವಿವರಣೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ ಅಂದರೆ, ಕರ್ಮಸನ್ಯಾಸ ಯೋಗದ ಕೊನೆಯಲ್ಲಿ ಧ್ಯಾನ ಯೋಗದ ಬಗ್ಗೆ 2 ಶ್ಲೋಕಗಳನ್ನು ಹೇಳ್ತಾನೆ ಪರಮಾತ್ಮ. ಧ್ಯಾನ ಅಂದ್ರೇನು ಅನ್ನೋದನ್ನು ಟಚ್ ಮಾಡಿಬಿಟ್ಟು, ಮತ್ತು ಎಲ್ಲದಕ್ಕೂ ನಾನೇ ಯಜ್ಞ ತಪಸಾಂ ಭೋಕ್ತಾರ, ಸರ್ವಲೋಕಕ್ಕೂ ಮಹೇಶ್ವರ ಮತ್ತು ಸರ್ವಭೂತಗಳಿಗೂ ಸುಹೃದನಾಗಿದ್ದೇನೆ, ಅಂದರೆ ಹೃದಯ ಮಂದಿರದಲ್ಲಿದ್ದೇನೆ ಸರ್ವಭೂತಗಳಿಗೂ, ಮತ್ತು ಜ್ಞಾತ್ವಾಂ ಇಂತಹ ನನ್ನನ್ನು ಒಳಗೂ ಇದ್ದೇನೆ, ಸರ್ವಭೂತಗಳಲ್ಲಿ ಒಳಗೂ ಇದ್ದೇನೆ, ಹೊರಗೂ ಇದ್ದೇನೆ, ಜೊತೆಗೆ ಹೊರಗಿನ ಎಲ್ಲ ಲೋಕಗಳಿಗೂ ಒಡೆಯನಾಗಿದ್ದೇನೆ, ಎಲ್ಲವನ್ನೂ ಮಾಡಿರುವಂಥ ಮಹೇಶ್ವರ ನಾನೇ. ಅದರ ಜೊತೆಗೆ ಯಾವುದೇ ಕರ್ಮಗಳು ನಡೀತಾ ಇದ್ದರೂ ಯಜ್ಞ ತಪಸ ಎಲ್ಲವೂ ಯಜ್ಞವೇ. ಪರಮಾತ್ಮ ಸಂಬಂಧವಿಲ್ಲದೇ ಇದ್ದಾಗ ಅದು ಕರ್ಮ, ಪರಮಾತ್ಮ ಸಂಬಂಧವಾದರೆ ಅದು ಯಜ್ಞ. ಹಿಂದೆ ಹೇಳಿದ್ದೆ, ಯಜ್ಞಕ್ಕೆ ಡೆಫಿನೇಷನ್ ಹೇಳಿದ್ದೆ. ಯಾವುದನ್ನು ನಾವು ಯಜ್ಞ ಅಂತ ಹೇಳ್ತೀವಪ್ಪ ಅಂದರೆ, ದ್ರವ್ಯ ಯಜ್ಞ, ಹೋಮಕುಂಡ ಇಟ್ಕೊಂಡು ಅಗ್ನಿ ಇಟ್ಕೊಂಡು ಮಾಡ್ತಾರಲ್ಲ, ಅದು ಮಾತ್ರ ಅಲ್ಲ ಯಜ್ಞ. ಯಜ್ಞ ಅಂದರೆ ರಿಯಲ್ ಮೀನಿಂಗ್ ಏನಪ್ಪ? ಯಜ್ಞ ಅಂದರೆ ಪರಮಾತ್ಮ ಸಂಬಂಧವಾದದ್ದು ಯಾವುದೆಲ್ಲ ಇದೆಯೋ ಅದೆಲ್ಲವೂ ಯಜ್ಞ. ಯಾವುದೇ ಕರ್ಮ ಇರಲಿ, ಅದು ಪರಮಾತ್ಮ ಸಂಬಂಧವಾಗಿದ್ದರೆ ಅದು ಯಜ್ಞ. ಪರಮಾತ್ಮ ಸಂಬಂಧವಿಲ್ಲದ್ದಾದರೆ ಅದು ಕರ್ಮ. ಇದು ಡೆಫಿನೇಷನ್ನು ನಾನು ಯಜ್ಞಕ್ಕೆ ಹೇಳಿದ್ದೆ. ಅದ್ರ ಪ್ರಕಾರ ನೋಡೋದಾಗಲೂ ಜಗತ್ತಿಗೆ ಮಹೇಶ್ವರ, 14 ಲೋಕಗಳಿಗೆ ಮಹೇಶ್ವರ, 3 ಲೋಕಗಳು ದೇಹದ ಒಳಗಿರುವಂಥ 3 ಲೋಕಗಳಿಗೂ ನಾನೇ ತ್ರಿಭುವನಾಧೀಶ ಅಂತ ಹೇಳಿ ಪರಮಾತ್ಮ ಭೋಕ್ತಾರಂ ಯಜ್ಞ ತಪಸಾಂ ಅಂದರೆ ತಪಸ್ಸು ಮತ್ತು ಯಜ್ಞಗಳಿಗೆ ಭೋಕ್ತಾರ, ಎಲ್ಲವನ್ನು ಸ್ವೀಕರಿಸ್ತಾ ಇರೋನು, ಭೋಗಿಸ್ತಾ ಇರುವವನು, ಅನುಭವಿಸ್ತಾ ಇರುವವನು ನಾನೇ ಅಂತ ಹೇಳ್ತಾ ಇದ್ದಾನೆ. ಯಜ್ಞ ತಪಸ ಅಂದ್ರೇನೋ ದೇಹದ ಒಳಗೆ ನಡೆಯುವಂಥದ್ದು ಮಾತ್ರವೇ ಇಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆ ನಡೆಯುವಂಥ ಯಜ್ಞಗಳಿಗೂ ಅವನೇ ಭೋಗ್ತಾರ, ತಪಸ್ಸಿಗೂ ಅವನೇ ಭೋಗ್ತಾರ. ಇದನ್ನು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ, ಭಗವತ್ ಸಂಬಂಧವಾದದ್ದೆಲ್ಲವೂ ಯಜ್ಞ. ಅಂಥ ಲೋಕದಲ್ಲಿ ನಡೀತಿರುವಂಥ ಪ್ರತಿಯೊಂದು ಕರ್ಮಗಳು ಯಜ್ಞವಾಗೇ ಪರಿಣಮಿಸುತ್ತೆ. ಯಾಕೆ ಅಂದರೆ ಅವನೇ ಭೋಗ್ತಾರ ಆಗಿದ್ದಾನೆ. ಯಾವಾಗಪ್ಪ ಅದು ಯಜ್ಞವಾಗಿ ಪರಿಣಮಿಸೋಲ್ಲ? ಜೀವರಾಶಿಗಳು ಒಂದೊಂದೇ ತನ್ನದೇ ಅದಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು ಮಾತ್ರ ಅದಕ್ಕೆ ಅವನಿಗೆ ಸಂಬಂಧ ಇರೋಲ್ಲ. ಯಾವುದೇ ಜೀವ ಸರ್ವಲೋಕ ಸಂಗ್ರಹಕ್ಕೋಸ್ಕರವಾಗಿ ಮಾಡುತ್ತೋ, ಲೋಕ ಸಂಗ್ರಹಕ್ಕೋಸ್ಕರವಾಗಿ ಯಾವ ಕರ್ಮವನ್ನು ಮಾಡುತ್ತೋ ಅದು ಎಲ್ಲವೂ ಅವನಿಗೆ ತಲುಪ್ತಾ ಇರುತ್ತೆ, ಯಜ್ಞವಾಗಿಬಿಡುತ್ತೆ. ತನಗೋಸ್ಕರ ಮಾಡ್ತಾ ಇರೋವಂಥದ್ದು, ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋವಂಥ ಯಾವುದೇ ಜೀವ ಆಗಿರಲಿ, ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದು ಯಜ್ಞವಾಗಲ್ಲ, ಕರ್ಮವಾಗುತ್ತೆ. ಆ ಕರ್ಮ ಫಲಗಳಿಗೆ ಆ ಜೀವ ಅಂಟ್ಕೊಂಡು ಬಂದು ಹೋಗಿ ಮಾಡ್ತಾ ಇರುತ್ತೆ. ಇದು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಈ ಶ್ಲೋಕದೊಳಗೆ ಇಷ್ಟನ್ನೆಲ್ಲ ಹೇಳಿದನಲ್ಲ ಭಗವಂತ, ಅದ್ರ ಹಿಂದಿನ ಶ್ಲೋಕಗಳಲ್ಲಿ ಧ್ಯಾನ ಅಂದರೆ ಏನು ಅನ್ನೋದಕ್ಕೆ ಒಂದು ಸುಮ್ಮನೆ ಸರಳವಾಗಿ ಒಂದು ಇದನ್ನು ಕೊಟ್ಬಿಟ್ಟ. ಏನಪ್ಪ? ಹೊರಗಿನ ವಿಷಯಗಳನ್ನು ದೂರಗೊಳಿಸಿ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನೊಳಗೆ ಸಂಚರಿಸುವ ಪ್ರಾಣಾಪಾನಗಳನ್ನು ನಿಯಂತ್ರಿಸಿ ಸಮ ಮಾಡಿ, ಆಮೇಲೆ ಏನು ಮಾಡಬೇಕು? ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ಏಕಸಮನಾಗಿ ಮಾಡಬೇಕು, ಟ್ಯೂನ್ ಮಾಡಬೇಕು.
ಇವು ಮೂರನ್ನೂ ಯಾವಾಗ ಕೇಂದ್ರೀಕರಿಸ್ತಿರೋ, ಟ್ಯೂನ್ ಮಾಡ್ತಿರೋ, ಯೋಗೀಕರಿಸ್ತಿರೋ, ಸಂಯೋಗವನ್ನು ಉಂಟು ಮಾಡ್ತಿರೋ, ಅಥವಾ ಫಾಲಿಂಗ್ ಇನ್ ಒನ್ ಲೈನ್, ಗುರಿ ಇಡ್ತೀವಿ ಅಂತೆಲ್ಲ ಆ ಥರ ಫಾಲಿಂಗ್ ಇನ್ ಒನ್ ಲೈನ್ ಮಾಡ್ತೀರಾ, ಈ ಮನಸ್ಸು ಇಂದ್ರಿಯ ಬುದ್ಧಿಗಳನ್ನು ಆ ಥರ ಮಾಡಿದಾಗ ಅದು ಆತ್ಮನ ಕಡೆಗೆ ತಿರುಕೊಳ್ಳುತ್ತೆ. ಅದೇ ಧ್ಯಾನ. ಯಾವಾಗ ಮನಸ್ಸು ಬುದ್ಧಿ ಇಂದ್ರಿಯಗಳು ಏಕವಾಗಿ ಒಂದೇ ಸ್ಟ್ರೈಟ್ ಲೈನಲ್ಲಿ ಫೋಕಸ್ ಆಗಿ, ಅದನ್ನು ಫೋಕಸ್ ಆಗಿ ಅಂತ ಹೇಳ್ತೀವಿ, ಆತ್ಮನ ಕಡೆಗೆ ತಿಳ್ಕೊಳುತ್ತೋ ಅದು ಧ್ಯಾನ ಅಂತ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟ. ಇಲ್ಲಿ ಒಂದೊಂದು ಪದಗಳಿಗೂ ಬಹಳ ಬಹಳ ವಿಶಾಲವಾದ ಅರ್ಥಗಳಿದೆ. ಇಂದ್ರಿಯಗಳು ಅದು ಸಾಮಾನ್ಯವಾಗಿ ಗೊತ್ತಿರುವಂಥದ್ದೇ. 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಒಟ್ಟು 10 ಇಂದ್ರಿಯಗಳು. ಅದರಲ್ಲಿ ಜ್ಞಾನೇಂದ್ರಿಯಗಳೇ ಬಹಳ ಮುಖ್ಯವಾದದ್ದು. ಆ ಜ್ಞಾನೇಂದ್ರಿಯಗಳು ಯಾಕೆ ಬಹಳ ಮುಖ್ಯವಾದದ್ದು ಅಂದರೆ ಮನಸ್ಸಿಗೆ ನೇರವಾಗಿ ಕನೆಕ್ಟ್ ಆಗಿದೆ, ಮನಸ್ಸಿನ ಮೂಲಕವೇ ಕೆಲಸ ಮಾಡೋದು. ಇಲ್ಲವರ ಇಂದ್ರಿಯಗಳು ತಮಗೆ ಸ್ವಂತ ಶಕ್ತಿ ಇಲ್ಲ, ಸ್ವಂತವಾದದ್ದು ಯಾವುದೂ ಇಲ್ಲ, ಅದು ಜಡ ವಸ್ತುಗಳಂತೆ. ಯಾವಾಗ ಮನಸ್ಸಿಗೆ ಕನೆಕ್ಟ್ ಆಗಿರುತ್ತೋ ಅದು ಜ್ಞಾನೇಂದ್ರಿಯಗಳು ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಅದ್ರ ಪಾಡಿಗೆ ಅದು ಕೆಲಸ ಮಾಡುತ್ತೆ. ಅದು ಮನಸ್ಸಿಗೇನು ಕನೆಕ್ಷನ್ ಇರಬೇಕು ಅಂತಿಲ್ಲ, ಅದು ನಮ್ಗೆ ಗೊತ್ತಿರೋಂಥ ವಿಷಯವೇ. ಕೈ ಕಾಲು ಇವುಗಳೆಲ್ಲ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಈ 5 ಜ್ಞಾನೇಂದ್ರಿಯಗಳು ಮನಸ್ಸಿನ ಮೂಲಕ ಹೇಗೆ ಕೆಲಸ ಮಾಡ್ತಾ ಇರುತ್ತೋ ಆ ಮನಸ್ಸು ಅನ್ನೋದನ್ನು ತಿಳ್ಕೊಬೇಕು ನಾವು. ಇಂದ್ರಿಯ ಅಂದ್ರೇನು ಅಂತ ತಿಳ್ಕೊಂಡ್ಬಿಟ್ವಿ, 5 ಜ್ಞಾನೇಂದ್ರಿಯಗಳಿದೆ ಅದನ್ನು ತಿಳ್ಕೊಂಡ್ವಿ. ಆ 5 ಜ್ಞಾನೇಂದ್ರಿಯಗಳು ಮನಸ್ಸಿನ ಮೂಲಕ ಮಾಡುತ್ತೆ ಅಂದಮೇಲೆ ಮನಸ್ಸು ಅಂದರೆ ಏನು ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಳ್ಬೇಕು. ಬುದ್ಧಿ ಅನ್ನೋದನ್ನು ತಿಳ್ಕೊಬೇಕು. ಈಗ ಮನಸ್ಸು ಬುದ್ಧಿ ಇಂದ್ರಿಯಗಳು ಫೋಕಸ್ ಆಗಬೇಕು, ಯೋಗವಾಗಬೇಕು, ಸಂಯೋಗವಾಗಬೇಕು, ಒಂದು ಲೈನಲ್ಲಿ ಬರಬೇಕು. ಆ ರೀತಿ ಆದಾಗ ಆ ಫೋಕಸ್ ಆಗಿರುವಂಥ ಮನಸ್ಸು ಇಂದ್ರಿಯ ಬುದ್ಧಿಗಳನ್ನು ಆತ್ಮನ ಕಡೆಗೆ ತಿರುಗಿಸಿದರೆ ಅದು ಧ್ಯಾನವಾಗುತ್ತೆ ಅಂತ. ಆತ್ಮನ ಕಡೆಗೆ ತಿರುಗಿಸೋದು ಅನ್ನೋದನ್ನೇನು ಪರಮಾತ್ಮ ಇಲ್ಲಿ ಹೇಳಿಲ್ಲ. ಆದರೆ ಇಂದ್ರಿಯ ಮನೋಬುದ್ಧಿಗಳನ್ನು ನಿಯಮಿಸಿರುವ ಮೋಕ್ಷಪರಾಯಣನಾದ ಇಚ್ಛಾಭಯ ಕ್ರೋಧರಹಿತನಾದ ಯಾವ ಮುನಿ ಇರುವನೋ ಅವನು ಯಾವಾಗಲೂ ಮುಕ್ತನೇ ಅಂತ ಹೇಳಿದ್ದಾನೆ. ಆ ಮುಕ್ತನಾಗಿರುವಂಥ ಮುನಿಯ ಬಗ್ಗೆ ಹೇಳಬೇಕಾದ್ರೆ ಧ್ಯಾನವನ್ನು ವಿವರಣೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಧ್ಯಾನದಲ್ಲಿ ಏನಾಗುತ್ತೆ, 2 ಹುಬ್ಬಿನ ಮಧ್ಯದಲ್ಲಿ ದೃಷ್ಟಿ ಇಡುತ್ತೆ, ಆಮೇಲೆ ಪ್ರಾಣಾಪಾನಗಳನ್ನು ಸಮ ಮಾಡಿಕೊಳ್ಳುತ್ತೆ, ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಣಕ್ಕೆ ತಗೊಳುತ್ತೆ. ಆಮೇಲಿಂದ ಆ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಏಕಸಮನಾಗಿ ಫೋಕಸ್ ಮಾಡಿ ಆತ್ಮನ ಕಡೆಗೆ ತಿರುಗಿಸುತ್ತೆ. ನೀವು ಆತ್ಮ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದರೂ ಹೇಳಿ, ಪರಮಾತ್ಮ ಅಂತ ಬೇಕಾದ್ರೂ ಹೇಳಿ, ಆತ್ಮ ಬೇಕಾದ್ರೂ ಹೇಳಿ, ಚೇತಸ್ಸು ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ, ಆ ಪದಗಳಿಗೆ ಒಟ್ಟಲ್ಲಿ ಆ ಕಡೆಗೆ ತಿರುಗಿಸ್ಬೇಕು, ಒಳಮುಖವಾಗಬೇಕು. ಇವು 3 ಟ್ಯೂನ್ ಆಗಿ ಒಳಮುಖವಾಗಬೇಕು. ಈಗ ಇಂದ್ರಿಯಗಳು ಮನಸ್ಸಿನಲ್ಲಿ ಬಂದಿದೆಯೇ ಅನ್ನೋದು ಅನುಭವ ವೇದ್ಯವೇ ಹೊರತು ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ. ಎಷ್ಟೇ ಬರೆದು ತೋರಿಸಿ ಹೇಳಿ ತೋರಿಸಿದ್ರು ಅವನ ಮನಸ್ಸು, ಎಲ್ರಿಗೂ ಮನಸ್ಸಿದೆ, ಅವನ ಮನಸ್ಸನ್ನು ಅವನು ಆ ರೀತಿ ಒಳಗಡೆ ಇಂದ್ರಿಯಗಳನ್ನು ಸೆಳೆದುಕೊಂಡು ಒಳಗಡೆ ಬುದ್ಧಿಯ ಕಡೆಗೆ ತಿರುಗಿಸಿ ಬುದ್ಧಿಯಲ್ಲಿ ನಿಲ್ಲಿಸಿ ಆ ಬುದ್ಧಿಯನ್ನು ಆತ್ಮನ ಕಡೆಗೆ ತಿರುಗಿಸುವಂಥ ಕ್ರಿಯೆಯನ್ನು ಮಾಡಬೇಕಲ್ವಾ, ಅದೇ ಧ್ಯಾನ. ಅದನ್ನು ಮಾಡಿದಾಗಲೇ ಅವನಿಗೆ ಯಾವ್ದು ಏನೇನು ಅಂತ ಅನುಭವಜನಿತವಾದ ಅರಿವು ಉಂಟಾಗುತ್ತೆ. ಅಂತರ್ಜನಿತ ಅರಿವು ಮೆದುಳಿಂದ ಬರ್ತಾನೆ ಇದೆ, ಅದಿದ್ದೇ ಇದೆ, ಮೆದುಳು ಕೆಲಸ ಮಾಡ್ತಾನೆ ಇದೆ. ಆದರೆ ಅನುಭವಜನಿತ ಅರಿವು ಉಂಟಾಗೋದು ಯಾವಾಗ, ನೀವು ಆ ಕ್ರಿಯೆಗಳನ್ನು ಮಾಡಿದಾಗ. ಈಗ ಸ್ವಿಮ್ಮಿಂಗ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ. ನೀರಿಗೆ ಇಳಿದು ಮಾಡಿದ ಮೇಲೆ ಬ್ಯಾಕ್ ಸ್ಟ್ರೋಕ್ ಅಂದ್ರೇನು, ಸಿಂಪಲ್ ಸ್ಟ್ರೋಕ್ ಅಂದ್ರೇನೋ ಇವೆಲ್ಲದೂ ಅರ್ಥವಾಗುತ್ತೆ. ಬಟರ್ಫ್ಲೈ ಸ್ಟ್ರೋಕು ಅಂದ್ರೇನೋ ಎಲ್ಲದೂ ಅರ್ಥವಾಗುತ್ತೆ ಅಂತ ಹೇಳಿದ್ನಲ್ಲ, ಹಾಗೆ ಅನುಭವದಿಂದನೇ ಅದನ್ನು ತಿಳ್ಕೊಳ್ಬೇಕು. ಈಗ ಸಂಗೀತವೂ ಅಷ್ಟೇ, ನೀವು ಶ್ರುತಿ ಕೂಡಿಸು ಅಂತ ಹೇಳ್ತಾ ಇದ್ದರೆ ಶ್ರುತಿ ಅಂದ್ರೇನು ಅಂತಲೇ ಗೊತ್ತಿರೋಲ್ಲ. ಆವಾಗ ಶ್ರುತಿ ಹೇಗೆ ಕೂಡಿಸೋದು, ಯಾವುದನ್ನು ಯಾವುದಕ್ಕೆ ಕೂಡಿಸ್ಬೇಕು ಇದು ಗೊತ್ತಾಗಲ್ಲ. ಇಂದ್ರಿಯಗಳು ಅಂದರೆ ಗೊತ್ತಾಗಲ್ಲ, ಮನಸ್ಸು ಅಂದರೂ ಗೊತ್ತಾಗಲ್ಲ, ಅವೆರಡನ್ನೂ ಕೂಡಿಸು. ಮತ್ತು ಬುದ್ಧಿ ಅಂದರೆ ಏನೋ ಗೊತ್ತಾಗಲ್ಲ, ಅವು 3 ಕೂಡಿಸು ಅಂದಾಗ ಎಲ್ಲವೂ ಕಷ್ಟವಾಗಿಬಿಡುತ್ತೆ, ಅರ್ಥವೂ ಆಗಲ್ಲ.
ಅದನ್ನು ಪ್ರತಿಯೊಂದು ಈ ವಸ್ತುಗಳು ಎಲ್ಲರಿಗೂ ಇರುವಂಥದ್ದೇ. ಮಾಡಿ ನೋಡಿದಾಗ ಪ್ರಾಕ್ಟಿಕಲ್ಸಲ್ಲಿ ಬಂದಾಗ ಅದರದ್ದು ನಾವು ಏನು ಹೇಳ್ತಾ ಇದ್ದಾನೆ ಪರಮಾತ್ಮ ಅನ್ನೋದು ಒಂದು ಸ್ವಲ್ಪ ಆದರೂ ಅರ್ಥವಾಗೋಕ್ಕೆ ಶುರುವಾಗುತ್ತೆ. ಸೊ ಆ ಒಂದು ದಿಸೆಯಲ್ಲಿ ಯೋಚನೆ ಮಾಡಿದಾಗ ನಾವು ನಿದ್ರೆಯ ಉದಾಹರಣೆಯನ್ನು ಕೊಟ್ಟಿದ್ದೆ. ಹೇಗೆ ಈ ಧ್ಯಾನ ಅನ್ನೋ ಪ್ರಾಸೆಸ್ ಆಗುತ್ತೋ ಅದು ನಿದ್ರೆಯಿಂದ ಆಗುತ್ತೆ, ಈಕ್ವಲೆಂಟ್ ಅಲ್ಲ, ಅರ್ಧ ಭಾಗ ಅದೇ ಪ್ರಾಸೆಸ್ಸನ್ನೇ ಫಾಲೋ ಮಾಡುತ್ತೆ ಅಂತ. ಯಾಕೆ ಅಂದರೆ ನೇಚರು, ಪ್ರಕೃತಿ, ಅದರ ಗುಣಗಳೇ ಹೊರಗಿನಿಂದ ಒಳಕ್ಕೆ ತಳ್ಳುತ್ತೆ. ಯಾವಾಗ ಒಳಕ್ಕೆ ತಳ್ಳುತ್ತೆ? ಅದು ತಳ್ಳಿದಂತೆ ಭಾಸವಾಗುತ್ತೆ. ಯಾಕೆಪ್ಪ ಅಂದರೆ ಅವುಗಳು ಸೆಳೆಯೋದೇ ಯಾವಾಗಲೂ ಅದರ ಸ್ವಭಾವ. ವಿಷಯಗಳು ಸದಾಕಾಲ ಇಂದ್ರಿಯಗಳನ್ನು ಸೆಳೀತಾ ಇರುತ್ತೆ, ಮನಸ್ಸನ್ನು ಸೆಳೀತಾ ಇರುತ್ತೆ. ಮನಸ್ಸು ಇಂದ್ರಿಯಗಳು ಸೆಳೆಯಲ್ಪಟ್ಟಾಗ ಬುದ್ಧಿನೂ ಅದ್ರ ಕಡೆಗೆ ಹೋಗುತ್ತೆ ಬೈ ಡಿಫಾಲ್ಟ್. ಸಾಯಂಕಾಲ ಹೊತ್ತಿಗೆ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿ ಸೊರಗಿರುವಂಥ ಇಂದ್ರಿಯಗಳು ವಿಶ್ರಾಂತಿಯನ್ನು ಬಯಸಿದಾಗ, ಇನ್ನು ಮುಂದಕ್ಕೆ ಕೆಲಸ ಮಾಡೋಕ್ಕಾಗದೇ ಇದ್ದಾಗ ತಟಸ್ಥವಾಗಕ್ಕೆ ಪ್ರಯತ್ನ ಪಡುತ್ತೆ. ತಟಸ್ಥವಾಗಕ್ಕೆ ಪ್ರಯತ್ನ ಪಟ್ಟ ತಕ್ಷಣ ಸೆಳೆಯೋದನ್ನು ಅದು ಬಿಟ್ಬಿಡುತ್ತೆ, ವಿಷಯಗಳು ಸೆಳೆಯೋದನ್ನು ಬಿಟ್ಬಿಡುತ್ತೆ. ಈಗ ಉದಾಹರಣೆಗೆ ಸೆಳೆಯೋದನ್ನು ಬಿಟ್ಬಿಡುತ್ತೆ ಅಂತಂದರೆ ಅದು ಸೆಳೀತಾ ಇತ್ತು, ನಿಲ್ಲಿಸ್ಬಿಡ್ತು, ಇವೆಲ್ಲ ಸುಮ್ಮನೆ ವರ್ಡ್ಸ್ಗಳು ಎಕ್ಸ್ಪ್ಲೈನ್ ಮಾಡ್ತಿರೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾಸೆಸ್ನ. ಈ ಉದಾಹರಣೆಗೆ ಏನಾಗುತ್ತೆ, ಕತ್ತಲೆ ಆಯಿತು ಅಂದರೆ ಏನೂ ಕಾಣಿಸೋದಿಲ್ಲ ನಮಗೆ. ಕಣ್ಣು ಬಿಟ್ಕೊಂಡಿದ್ರು ನೋಡ್ತಾ ಇದ್ರು ಏನೂ ಕಾಣಿಸಲ್ಲ. ಹಾಗಾದರೆ ವಿಷಯಗಳು ಏನೂ ಕಾಣಿಸ್ತಾ ಇಲ್ಲ ಅಂದಮೇಲೆ ಅದು ಸೆಳೀತಾ ಇರೋದು ನಿಂತು ಹೋಯಿತು ಅಂತ ಅರ್ಥ. ವಿಷಯಗಳು ಏನೂ ಕಾಣಿಸ್ತಾ ಇಲ್ಲ ಅಂದರೆ ದೃಷ್ಟಿಯನ್ನು ಸೆಳೀತಾ ಇಲ್ಲ, ಅದು ಇಂದ್ರಿಯ ದೃಶ್ಯದ ಇಂದ್ರಿಯವಾದ ಕಣ್ಣು ಕೆಲಸ ಮಾಡ್ತಾ ಇಲ್ಲ, ನಿಂತು ಬಿಡ್ತು. ಈಗ ತುಂಬ ಕೋರೈಸಂತ ಬೆಳಕು ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ಆಗಲೂ ಅಷ್ಟೇ ಕಣ್ಣು ಕೆಲಸ ಮಾಡಲ್ಲ, ನಿಲ್ಲಿಸ್ಬಿಡುತ್ತೆ, ಸುಮ್ಮನಾಗ್ಬಿಡುತ್ತೆ. ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡು ಮುಚ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಆ ಥರ ಸನ್ನಿವೇಶದಲ್ಲೂ ವಿಷಯ ಒಳಕ್ಕೆ ತಳ್ತು ಅಂತ ಅನಿಸುತ್ತೆ. ಅಥವಾ ಕತ್ತಲಾಗ್ಬಿಟ್ಟು ಏನೂ ಕಾಣಿಸ್ದೇ ಇದ್ದಾಗಲೂ ಒಳಕ್ಕೆ ತಳ್ತು ಅನಿಸುತ್ತೆ. ಅಥವಾ ಅದು ಏನೂ ಮಾಡ್ತಾ ಇಲ್ಲ, ವಿಷಯಗಳು ಅದ್ರ ಪಾಡಿಗೆ ಅದಿದೆ, ಸೆಳಿತಾನೂ ಇಲ್ಲ ತಳ್ತಾನೂ ಇಲ್ಲ ಅಂದರೆ ಇಂದ್ರಿಯಗಳು ಸೊರಗಿದಾಗ ವಿಶ್ರಾಂತಿಗೋಸ್ಕರ ತಮ್ಮ ಇದರಲ್ಲಿ ತಟಸ್ಥವಾಗುತ್ತೆ ಅಂತಾಗುತ್ತೆ. ಸೊ ಈ ಥರ ಕಣ್ಣು, ಚರ್ಮ, ಶ್ರವಣ, ಕಿವಿ ಇವುಗಳೆಲ್ಲ ತಟಸ್ಥವಾದಾಗ ಏನಾಗುತ್ತೆ, ಒಳಕ್ಕೆ ಹೋಗಕ್ಕೆ ಶುರು ಮಾಡುತ್ತೆ. ಒಳಕ್ಕೆ ಯಾವಾಗ ಬರುತ್ತೋ ಆ ಒಳಕ್ಕೆ ಬರೋ ಪ್ರಾಸೆಸ್ಸನ್ನೇ ನಿದ್ರೆ ಅಂತೀವಿ ನಾವು. ಕಣ್ಣು ಮುಚ್ಕೋತೀವಿ, ಕಿವಿಗೇನು ಕೇಳಿಸ್ದೇ ಇದ್ದಂಗೆ ಎಲ್ಲ ಶಬ್ದಗಳನ್ನು ನಿಲ್ಲಿಸ್ತೀವಿ. ಆದಷ್ಟು ಇನ್ನು ಕೆಲವು ಶಬ್ದಗಳು ಅನಿವಾರ್ಯ ಅಂಥದ್ದನ್ನು ಸುಮ್ಮನಿರ್ತೀವಿ. ಇವಾಗ ಗಡಿಯಾರ ಟಿಕ್ ಟಿಕ್ ಅಂತಿರುತ್ತೆ, ಸುಮ್ಮನಿರ್ತೀವಿ. ಈಗ ಹೊರಗಡೆ ಎಲ್ಲಾರು ಒಂಚೂರು ಗಾಡಿ ಓಡಾಡಿದ್ರೆ ಗಲಾಟೆ ಆಗ್ತಾ ಇರುತ್ತೆ, ಶಬ್ದ ಆಗ್ತಾ ಇರುತ್ತೆ, ಅದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನಾಗ್ತೀವಿ. ಕಣ್ಣು ಮುಚ್ಕೊಂಡು ನಿದ್ರೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನಿದ್ರೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಏನಾಗುತ್ತಪ್ಪ, ಎಲ್ಲ ಇಂದ್ರಿಯಗಳು ತಟಸ್ಥವಾಗಿ ವಿಶ್ರಾಂತಿಯನ್ನು ತಗೊಳ್ಳೋದಕ್ಕೆ ಹೊರಗಡೆಗೆ ಪ್ರಪಂಚ ವಿಷಯಗಳಿಂದ ಡೀಲಿಂಕ್ ಆಗಿಬಿಡುತ್ತೆ. ಡೀಲಿಂಕ್ ಆದಮೇಲೆ ಒಳಕ್ಕೆ ಸರಿಯುತ್ತೆ, ಮನಸ್ಸು ಒಳಕ್ಕೆ ಎಳ್ಕೊಂಬಿಡುತ್ತೆ. ಮನಸ್ಸು ಒಳಕ್ಕೆ ಎಳ್ಕೊಂಬಿಡುತ್ತೆ ಅಂದರೆ ಮನಸ್ಸೇ ಬೇರೆಯಾಗಿದೆ, ಇಂದ್ರಿಯಗಳೇ ಬೇರೆಯಾಗಿದೆಯೇ ಅಂದರೆ ಫಿಸಿಕಲ್ ಆಬ್ಜೆಕ್ಟ್ ಥರ ಅದನ್ನು ನೋಡೋಕ್ಕಾಗಲ್ಲ, ಅನುಭವದಲ್ಲಿ ಗೊತ್ತಾಗುತ್ತೆ. ಇಂದ್ರಿಯಗಳೆಲ್ಲ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ, ತಟಸ್ಥವಾಗಿದ್ಬಿಡುತ್ತೆ. ಆ ಮನಸ್ಸು ಬುದ್ಧಿ ಒಳಕ್ಕೆ ಜಾರುತ್ತೆ. ಈ ಬುದ್ಧಿಯೊಳಗೆ ಜಾರೋದಕ್ಕೆ ಮೊದಲು ಸಾಕಷ್ಟು ಪರಿಶ್ರಮ ಆಗಬೇಕು. ಮನಸ್ಸು ಸೀದಾ ಒಳಗೆ ಹೊರಟೋಗ್ಬಿಡಲ್ಲ. ಇಂದ್ರಿಯಗಳನ್ನೆಲ್ಲ ತಟಸ್ಥವಾದ ತಕ್ಷಣ ಮನಸ್ಸು ಸೆಳ್ಕೊಂಡು ಇಂದ್ರಿಯಗಳಿಗಿರೋ ಸ್ಪರ್ಶವನ್ನು, ಸಂಬಂಧವನ್ನು, ಲಿಂಕನ್ನು ಡಿಸ್ಕನೆಕ್ಟ್ ಮಾಡ್ಕೊಂಡ ಮೇಲೆ ಆ ಮನಸ್ಸು ತನ್ನದೇ ಆದ ಕೆಲಸವನ್ನು ಮಾಡ್ತಾನೇ ಇರುತ್ತೆ. ಈಗ ಮನಸ್ಸು ಅಂದರೆ ಏನು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಈ ಮನಸ್ಸು ಅಂದರೆ ಒಂದು ಕಡೆ ನೋಡಿದಾಗ, ಒಂದು ಅರ್ಥದಲ್ಲಿ ನೋಡಿದಾಗ ವಿಶಾಲವಾಗಿರುವಂಥದ್ದು. ಎಷ್ಟು ವಿಶಾಲವಾಗಿದೆಯಪ್ಪ ಅದು? ವಿಶ್ವದಷ್ಟೇ ವಿಶಾಲವಾಗಿದೆ. ಯಾರೇ ಮನಸ್ಸಾಗಿರಲಿ, ವಿಶ್ವದಷ್ಟೇ ವಿಶಾಲವಾಗಿದೆ. ನೀವು ಹೇಳ್ತಿರೋ ಸರಿ ಇಲ್ಲ. ಇಲ್ಲ, ಯಾಕೆ ಸರಿ ಇಲ್ಲ ನೋಡಿ. ಈಗ ನಾನು ಒಬ್ಬ ವ್ಯಕ್ತಿಯಾಗಿ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದ್ರೆ ಆಕಾಶದಲ್ಲಿ ನಕ್ಷತ್ರ ಎಷ್ಟು ದೂರದಲ್ಲಿದೆ, ಅಷ್ಟು ದೂರದಲ್ಲಿರೋ ನಕ್ಷತ್ರವನ್ನು ಕಣ್ಣು ನೋಡಿದ್ರೂ ಆ ಮನಸ್ಸು ಅದನ್ನು ಗ್ರಹಿಸುತ್ತೆ. ಮನಸ್ಸು ಗ್ರಹಿಸಿ ಆ ಎಷ್ಟು ದೂರದಲ್ಲಿರಬಹುದು
ಅದು ಎಷ್ಟು ದೊಡ್ಡದಾಗಿರಬಹುದು ಅಥವಾ ಎಷ್ಟು ಸಣ್ಣದಾಗಿ ನನಗೆ ಕಾಣಿಸ್ತಿರ್ಬೋದು, ಇವೆಲ್ಲದನ್ನು ಮನಸ್ಸು ಪರಿಗ್ರಹಿಸಿ ಬುದ್ಧಿಗೆ ರವಾನಿಸುತ್ತೆ. ಬುದ್ಧಿ ಆ ಕೆಲಸ ಮಾಡುತ್ತೆ. ಅದು ದೊಡ್ಡದಾಗಿದೆಯೋ ಸಣ್ಣದಾಗಿದೆಯೋ, ತುಂಬ ಬೆಳಕಿದೆಯೋ ಕಡಿಮೆ ಬೆಳಕಿದೆಯೋ, ತುಂಬ ಶಾಖ ಇದೆಯೋ ಕಡಿಮೆ ಶಾಖ ಇದೆಯೋ, ಒಂದು ನಕ್ಷತ್ರವನ್ನು ನೋಡಿಯೇ ಅಷ್ಟೂ ಕೆಲಸಗಳು ಇಂದ್ರಿಯ ಕಣ್ಣಿನ ಮೂಲಕ ಮನಸ್ಸಿನ ಮೂಲಕ ನಡೀತಾ ಇರುತ್ತೆ. ವಿಶ್ವ ಅಂದರೆ ಇನ್ನೇನು, ನಮಗೆ ಕಣ್ಣಿಗೆ ಕಾಣಿಸೋ ಎಷ್ಟು ದೂರ ಹೋಗುತ್ತೆ ದೃಷ್ಟಿ, ಅಷ್ಟು ದೂರವೂ ನಮಗೆ ವಿಶ್ವವೇ. ಎಲ್ಲಿ ತನಕ ಹೋಗಲ್ವೋ ದೃಷ್ಟಿ, ಎಲ್ಲಿಂದ ಮುಂದಕ್ಕೆ ಹೋಗಲ್ವೋ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಅದು ವಿಶ್ವ ಅಂತಲೂ ಹೇಳಲ್ಲ, ಅದು ಏನಿದೆ ಅಂತಲೂ ಹೇಳಲ್ಲ, ಆಕಾಶ ಅಂತಲೂ ಹೇಳಲ್ಲ, ಏನೂ ಹೇಳಲ್ಲ. ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿ ತನಕ ಹೋಗುವುದಕ್ಕೆ ಸಾಧ್ಯವಿದೆಯೋ ಅಲ್ಲಿ ತನಕ ನಮ್ಮ ಮನಸ್ಸು ಹೋಗುತ್ತೆ, ಪರಿಗ್ರಹಿಸುತ್ತೆ. ಅದರ ಉದ್ದ ಅಗಲಗಳನ್ನು ಅಳತೆಯನ್ನು ಎಲ್ಲವನ್ನು ಮನಸ್ಸೇ ಮಾಡಿ ನಿರ್ದೇಶ ಮಾಡಿ ಬುದ್ಧಿಗೆ ಕೊಟ್ಬಿಡುತ್ತೆ. ಬುದ್ಧಿ ಅನಲೈಸ್ ಮಾಡಿ ಅದು ಹೇಳುತ್ತೆ, ಹೌದಪ್ಪ ಹಿಂದೆ ನೀನು ನೋಡಿದಾಗಲೂ ಇಷ್ಟು ದೂರ ಹೋಗಿತ್ತು, ನಿನ್ನ ದೃಷ್ಟಿ ಇಷ್ಟು ದೂರದಲ್ಲಿದೆ, ಇಂಥ ಒಂದು ಆಬ್ಜೆಕ್ಟ್ ಇದೆ, ಈ ಥರ ಆಬ್ಜೆಕ್ಟ್ ಹೀಗೀಗಿದೆ, ಎಲ್ಲವನ್ನು ಮನಸ್ಸು ಬುದ್ಧಿಗಳು ಮಾಡಿ ಪರಿಗ್ರಹಿಸುತ್ತೆ. ಆ ಡೇಟಾವನ್ನು ತೊಗೊಂಡೋಗಿ ನಮ್ಮ ಇದರೊಳಗೆ ಮೆಮೊರಿಯಲ್ಲಿ ಇಟ್ಬಿಡುತ್ತೆ. ಇಲ್ಲಿ ಮನಸ್ಸು ಎಷ್ಟು ದೊಡ್ಡದಾಯಿತು, ನಕ್ಷತ್ರದ ತನಕ ಹೋಯಿತು. ಅಂದರೆ ಫಿಸಿಕಲ್ ಡಿಸ್ಟೆನ್ಸು ನಕ್ಷತ್ರದ ತನಕ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಮನಸ್ಸು ನಮ್ಮದು ಅಲ್ಲಿ ತನಕ ಹೋಗಿದೆ ಅಂತ ಅರ್ಥ ಅಲ್ವೋ? ಹೌದು. ಹಾಗಾಗಿ ಮನಸ್ಸಿನ ವ್ಯಾಪ್ತಿ ಏನಪ್ಪ? ವಿಶ್ವದಷ್ಟೇ ವ್ಯಾಪ್ತಿ. ಇಡೀ ವಿಶ್ವ ಎಷ್ಟಿದೆಯೋ ಅಷ್ಟೇ ಮನಸ್ಸಿನ ವ್ಯಾಪ್ತಿ. ಹಾಗಾದರೆ ನಮಗೆ ಬರೀ ನಮ್ಮ ದೇಹದಲ್ಲಿ ಮಾತ್ರ ಇದೆ ಅನಿಸುತ್ತಲ್ಲಪ್ಪ ಮನಸ್ಸು. ಹೌದು, ದೇಹದಲ್ಲಿ ಮಾತ್ರ ಇದೆ ಅನಿಸಿದ್ರು ಅದರ ವ್ಯಾಪ್ತಿ ನಕ್ಷತ್ರ ನೋಡುವ ತನಕ ಹೋಗುತ್ತೆ. ಅಂದರೆ ವಿಶ್ವದಲ್ಲಿ ಎಲ್ಲ ಕಡೆಗೂ ಹೋಗುತ್ತೆ. ಸೊ ಹಾಗಾದರೆ ಮನಸ್ಸು ವಿಶ್ವ ಒಂದೇ ಅಂತ ಹೇಳ್ಬೋದೋ? ಆಗಲ್ಲ. ನಮ್ಮಗಳ ಕೇಸ್ನಲ್ಲಿ ಆಗೋಲ್ಲ. ಭಗವಂತನ ಕೇಸ್ನಲ್ಲಿ ಆಗುತ್ತೆ. ಯಾಕೆ? ವಿಶ್ವ ಅಂತಲೇ ಅವನಿಗೆ ಹೆಸರು. ವಿಶ್ವವೇ ಅವನು, ವಿಶ್ವಾತ್ಮನೂ ಅವನು. ಭಗವಂತನಿಗೆ ಆ ಮನಸ್ಸು ಏನಪ್ಪ? ಇಡೀ ವಿಶ್ವವೇ ಮನಸ್ಸು. ಭಗವಂತನ ಮನಸ್ಸು ಇಡೀ ವಿಶ್ವ. ನಮ್ಮ ಮನಸ್ಸು ಇಡೀ ವಿಶ್ವ ಆಗಲ್ಲ. ಯಾವಾಗ ಈ ದೃಷ್ಟಿ ಅಲ್ಲಿ ತನಕ ಹೋಗುತ್ತೋ, ಕಣ್ಣಿನ ಮೂಲಕ ನಾವು ನೋಡೋಕ್ಕೆ ಸಾಧ್ಯವೋ, ಮನಸ್ಸು ಪರಿಗ್ರಹಿಸುತ್ತೋ, ಆವಾಗಷ್ಟೇ ವಿಶ್ವದ ಅನುಭವ ನಮಗಾಗ್ತಾ ಇರುತ್ತೆ. ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡ್ಬಿಟ್ರೆ ವಿಶ್ವದ ಅನುಭವ ಆಗೋಲ್ಲ. ಹೊರಗಡೆ ಬಾಹ್ಯ ಪ್ರಪಂಚದ ಅನುಭವವೇ ಆಗಲ್ಲ. ಒಳಗಡೆನೂ ಅಷ್ಟೇ ದೊಡ್ಡದಾಗಿದೆ ಮನಸ್ಸು. ಕಣ್ಣು ಮುಚ್ಕೊಂಡ್ಬಿಟ್ಟು ಮಾತ್ರಕ್ಕೆ ಮನಸ್ಸು ಅದರ ವ್ಯಾಪ್ತಿಯನ್ನು ಕಳ್ಕೊಳ್ಳಲ್ಲ. ಒಳಗಡೆ ಎಷ್ಟು ನಕ್ಷತ್ರದ ತನಕ ಹೊರಗಡೆ ಹೋಯ್ತೋ ಹಾಗೆ ಒಳಗೆ ನಕ್ಷತ್ರದಷ್ಟೇ ದೂರ ಒಳಗೂ ಹೋಗುವಂಥ ವ್ಯಾಪ್ತಿ ಇದೆ ಮನಸ್ಸಿಗೆ. ಸೊ ಮನಸ್ಸನ್ನು ಈ ಒಂದು ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಂಡಾಗ ನಮ್ಮ ಮನಸ್ಸು ವಿಶ್ವದಷ್ಟೇ ವಿಶಾಲ, ನಮ್ಮ ದೇಹದ ಒಳಗೆ ಕುಳಿತುಕೊಂಡಿರೋ ಅಷ್ಟು ಸಣ್ಣದ ಸಂಕುಚಿತ. ಸೊ ಮನಸ್ಸಿನ ಈ ಎರಡು ಗುಣಗಳು, ಬಾಹ್ಯ ಪ್ರಪಂಚ ಅಂತಃ ಪ್ರಪಂಚದಲ್ಲಿ ಮನಸ್ಸು ಹೇಗೆ ನಮಗೆ ಹರಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ನಾನು ವಿಶ್ವ ಅಂತ ಹೇಳಿದ ತಕ್ಷಣ ಭಗವಂತನ ಮನಸ್ಸೇ ವಿಶ್ವ ಅಂತ ಹೇಳಿದೆ. ನಮ್ಮ ಮನಸ್ಸು ವಿಶ್ವವೇ. ಯಾವಾಗ ಭಗವಂತನ ಮನಸ್ಸಿನಿಗೆ ಜೊತೆಗೆ ಹೊಂದ್ಕೊಂಡ್ಬಿಡುತ್ತೋ ಆಗ ಪರಮಾತ್ಮನೇ ಹೇಳ್ತಾನಲ್ಲ, ನನ್ನ ಭಾವವನ್ನು ಆಶ್ರಯಿಸಿ ನನ್ನ ಭಾವವನ್ನೇ ಹೊಂದುತ್ತಾರೆ ಅಂತ ಪರಮಾತ್ಮ ಹೇಳ್ತಾನೆ. ಹಿಂದಿನ ಗೀತಾ ಶ್ಲೋಕಗಳಲ್ಲಿ ಬಂದಿದೆ. ಅವನ ಭಾವವನ್ನೇ ಹೊಂದುವುದು ಅಂದರೆ ಅರ್ಥ ಏನು? ಅವನಂತೆ ಮನಸ್ಸಾಗೋದು. ಮನಸ್ಸು ಅವನದು ವಿಶ್ವವೇ ಮನಸ್ಸು, ನಮ್ಮದು ವಿಶ್ವದಷ್ಟೇ ವಿಶಾಲವಾಗಿಬಿಡುತ್ತೆ. ಸೊ ಹಾಗಾಗಿ ಮನಸ್ಸು ಅನ್ನೋದಕ್ಕೆ ಅರ್ಥ ಏನಪ್ಪ ಮಾಡಿಕೊಳ್ಬೇಕು? ವಿಶ್ವವೇ ಮನಸ್ಸು, ಮನಸ್ಸೇ ವಿಶ್ವ. ಒಂದು ಅರ್ಥದಲ್ಲಿ ಮನಸ್ಸನ್ನು ಹಾಗೆ ಇಟ್ಕೊಳ್ಬೇಕು. ಈಗ ನಮ್ಮ ಪುರಾಣದ ಕಥೆಗಳನ್ನೆಲ್ಲ ತೆಗೆದು ನೋಡಿದಾಗ ಮನಸ್ಸಿನ ಒಳಗೆ ಎಲ್ಲವೂ ನಡೀತಾ ಇರುತ್ತೆ. ಆ ಮನಸ್ಸಿನ ಒಳಗೆ ನಡೀತಿರೋದು ಗೊತ್ತಾಗ್ತಾ ಇರುತ್ತೆ ಯೋಗಿಗಳಿಗೆ, ದಿವ್ಯ ದೃಷ್ಟಿ ಇರುವವರಿಗೆ ಅಂತ ಹೇಳ್ತೀವಿ ನಾವು. ಈಗ ಉದಾಹರಣೆಗೆ ನಮ್ಮ ಗುರುರಾಯರ ಇದನ್ನು ಚರಿತ್ರೆಯನ್ನು ಜ್ಞಾಪಿಸ್ಕೊಂಡ್ರೆ ಸಾಕು. ಅವರು ಕೂತ ಜಾಗದಲ್ಲೇ ಕಣ್ಣು ಮುಚ್ಚಿಕೊಂಡೇ ದಿವ್ಯ ದೃಷ್ಟಿಯಿಂದ ನೋಡಿ ಒಬ್ಬ ವ್ಯಕ್ತಿಗೆ ಇರೋ ಪ್ರಾಬ್ಲಮ್ನ ಬಗ್ಗೆ ಹೇಳ್ಬಿಡೋರು. ಅಥವಾ ಇಲ್ಲಿ ಕೂತ್ಕೊಂಡಿದ್ದಾಗ ಅಮೇರಿಕಾದಲ್ಲೋ ಅಥವಾ ಭಾರತ ದೇಶದಿಂದ ಹೊರಗೋ ಅಥವಾ ಇನ್ನೂ ಒಂದು ಸ್ವಲ್ಪ ದೂರದಲ್ಲೋ ಇರೋ ಒಂದು ಸನ್ನಿವೇಶವನ್ನು
ಕುಳಿತ ಜಾಗದಲ್ಲಿ ಗುರುಗಳು ದಿವ್ಯ ದೃಷ್ಟಿಯೊಳಗೆ ನೋಡಿ ತಿಳ್ಕೊಂಡು ಹೇಳ್ತಾ ಇದ್ರು. ಇದು ಯೋಗಿಕ ದೃಷ್ಟಿಯಿಂದ ಸಾಧ್ಯ ಅನ್ನೋದು ಬರೀ ರಾಯರು ಒಬ್ಬರಲ್ಲ, 100 ಜನ ಸಾಧಕರ ಇದರೊಳಗೆ ಬಂದಿದೆ. ಹಾಗಿದ್ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡಾಗ ಫಿಸಿಕಲ್ ವರ್ಲ್ಡಲ್ಲಿ, ಬಾಹ್ಯ ಪ್ರಪಂಚದಲ್ಲಿ ಎಷ್ಟೋ ದೂರದಲ್ಲಿ ಆಗುತ್ತಿರುವಂಥ ವಿಷಯ ಅವರಿಗೆ ಒಳಗಡೆ ಅಂತರ್ದೃಷ್ಟಿಗೆ ಹೇಗೆ ಗೋಚರವಾಯಿತು ಅದನ್ನು ಯೋಚನೆ ಮಾಡಿದಾಗ ಮನಸ್ಸು ಅನ್ನೋದೇ ಕೆಲಸ ಮಾಡ್ತಾ ಇದೆ. ಹೊರಗಡೆ ಹೇಗೆ ಹರಡ್ಕೊಂಡಿದೆಯೋ ಹಾಗೆ ಒಳಗೂ ಕೆಲಸ ಮಾಡ್ತಾ ಇದೆ. ಆ ಮನಸ್ಸಿನ ಸಹಾಯದಿಂದಲೇ ಅವರು ಇಲ್ಲಿಂದ ಕೂತ್ಕೊಂಡು ಅಮೇರಿಕಾದಲ್ಲಿ ಏನು ನಡೀತಿದೆ ಅಂತ ನೋಡಬಲ್ಲವರಾಗಿರುತ್ತಾರೆ. ಅಂದರೆ ಅವರ ಮನಸ್ಸು ಏನಾಗಿದೆ, ಅಷ್ಟು ಶಕ್ತಿಯುಳ್ಳದ್ದಾಗಿದೆ. ಯೋಗಿಕ ಪುರುಷರುಗಳು, ದೈವಾಂಶ ಸಂಭೂತರು ಆ ಮನಸ್ಸನ್ನು ಎಷ್ಟರ ಮಟ್ಟಿಗೆ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಅದರ ಪೊಟೆನ್ಷಿಯಲನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಮೂಲಕವಾಗಿ ಮನಸ್ಸು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಇಷ್ಟೆಲ್ಲ ಯಾಕೆ? ಇಡೀ ವೇದಾಂತ, ದೇವಲೋಕಗಳು, ಆಮೇಲಿಂದ ಪುಣ್ಯಲೋಕಗಳು, ಸ್ವರ್ಗ ನರಕಗಳು, ಎಲ್ಲ ಪುರಾಣದ ಕಥೆಗಳು ಎಲ್ಲ ನಿಂತಿರೋ ಯಾವುದ್ರ ಮೇಲೆ? ಮನಸ್ಸಿನ ಮೇಲೆ. ಸೈಕಲಾಜಿಕಲ್ ಮನಸ್ಸೇ ಇಲ್ಲ ಅಂದರೆ ಇವೆಲ್ಲ ಯಾವುದೂ ಇಲ್ಲವೇ ಇಲ್ಲ. ಅದನ್ನೇ ಅನುಕೂಲ ಮಾಡಿಕೊಂಡು ಭಾರತ ದೇಶಕ್ಕೆ ಬಂದ ಬೇರೆ ಮತಗಳೆಲ್ಲ ಅವರೆಲ್ಲ ಮೆಟೀರಿಯಲಿಸ್ಟಿಕ್ ವರ್ಲ್ಡಿಂದ ಎಲ್ಲ ನಾಲೆಡ್ಜನ್ನು ಪಡ್ಕೊಂಡು ಬಂದಿರೋವಂಥವ್ರು. ಸ್ಪಿರಿಚುವಲ್ ನಾಲೆಡ್ಜ್ ಅವ್ರುಗಳಿಗೆಲ್ಲ ಇಲ್ಲ. ಅವರು ಥ್ರೂ ಮ್ಯಾಟರೇ ಅವ್ರು ಅರ್ಥ ಮಾಡ್ಕೊಳ್ಬೇಕು ಎಲ್ಲದನ್ನು. ಅವ್ರ ಸ್ಪಿರಿಟ್ ಇದೆ, ಸೋಲ್ ಇದೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ ಮೊದಲು. ಯೇಸು ಕ್ರಿಸ್ತರು ಯಾವಾಗ ಸತ್ತ ನಂತರದಲ್ಲಿ ಮತ್ತೆ ಕಾಣಿಸ್ಕೊಂಡ್ರೋ ಅಲ್ಲಿಂದ ಅವರಿಗೆ ಓಹೋ, ಸತ್ತ ನಂತರವೂ ಬದುಕಿರ್ತಾನೆ ಒಬ್ಬ ವ್ಯಕ್ತಿ, ಅವನು ಬರ್ತಾನೆ, ಜ್ಯೋತಿಯಾಗಿರ್ತಾನೆ ಅನ್ನೋದು ಯೇಸು ಕ್ರಿಸ್ತರ ರಿಸರಕ್ಷನ್ನಿಂದ ಗೊತ್ತಾಯಿತು ಅವರುಗಳಿಗೆ. ಅಲ್ಲಿಂದ ಮುಂಚೆ ಅವ್ರಿಗೇನು ಸ್ಪಿರಿಚುವಲ್ ನಾಲೆಡ್ಜ್ ಇರಲಿಲ್ಲ, ಎಕ್ಸ್ಪೀರಿಯೆನ್ಸು ಇರಲಿಲ್ಲ. ಯೇಸು ಕ್ರಿಸ್ತರೇ ಆದಿ ಆಯಿತು ಅವರುಗಳಿಗೆಲ್ಲ, ಏಬ್ರಹಾಮನ ಫಾಲೋಯರ್ಸು. ಬಟ್ ಅವ್ರ ಸೈನ್ಸು ಮತ್ತು ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದ್ದು ಹೇಗಪ್ಪ? ಮೆಟೀರಿಯಲಿಸ್ಟಿಕ್ಕು ಮ್ಯಾಟರ್ ಮೂಲಕ ಎಲ್ಲವನ್ನೂ ತಿಳ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಅವರ ಜ್ಞಾನ ಭಂಡಾರವನ್ನು. ನಮ್ಮದು ಹೇಗಪ್ಪ? ನಮ್ಮದು ಸ್ಪಿರಿಟ್ಟಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಜ್ಞಾನ ಭಂಡಾರ. ಕೃತಿಯುಗದಲ್ಲಿ ಆದಿಯಲ್ಲಿ ಯಾವುದು ನಾವು ಪರಮಾತ್ಮ ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ಅಲ್ಲಿಂದ ಬಂದಿರೋಂಥ ಜ್ಞಾನ ಭಂಡಾರ. ಮೆಟೀರಿಯಲಿಸ್ಟಿಕ್ಕಿಂದ ಬಂದಿರೋ ಜ್ಞಾನ ಭಂಡಾರವು, ಆಧ್ಯಾತ್ಮಿಕವಾಗಿ ಬಂದಿರುವಂಥ ಜ್ಞಾನ ಭಂಡಾರವು ಒಂದು ಪಾಯಿಂಟಲ್ಲಿ ಯಾವಾಗಲಾದರೂ ಒಂದು ಕಡೆ ಸಮ್ಮಿಳನ ಆಗಲೇಬೇಕು. ಆ ಸಮ್ಮಿಳನ ಆದಮೇಲೆ ಸಮನ್ವಯವಾದಾಗ ಆಗ ನಮ್ಮ ಆಧ್ಯಾತ್ಮಿಕ ಅನುಭವಗಳಿಗೆ, ಆಧ್ಯಾತ್ಮಿಕದ ಜ್ಞಾನ ಭಂಡಾರಕ್ಕೆ ಒತ್ತು ಕೊಡುತ್ತೆ. ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಹೇಳ್ತಾರೆ ನೋಡಿ, ಏನಪ್ಪ? ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡೆಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸೆ ಜಸವು ಜನಜೀವನಕ್ಕೆ. ಏನಪ್ಪ? ಹಳೆಯ ತತ್ವಗಳು, ನಮ್ಮ ವೇದ ಪುರಾಣ ಇತಿಹಾಸಗಳಲ್ಲಿರುವಂಥ ಜ್ಞಾನ ಭಂಡಾರ ಯುಕ್ತಿ ಜೊತೆ ಸೇರ್ಕೊಳ್ಬೇಕು. ಹೊಸ ಯುಕ್ತಿ, ಹಳೆ ತತ್ವ ಬಿಡೋ ಹಾಗಿಲ್ಲ. ಯುಕ್ತಿ ಅದಿದ್ದೇ ಇರುತ್ತೆ, ಅದು ಕಂಟಿನ್ಯೂಯಸ್ ಡೆವಲಪಿಂಗ್ ಪ್ರಾಸೆಸ್. ಯುಕ್ತಿ ಅನ್ನೋದು ಆಯಾಯ ಕಾಲಕ್ಕೆ ತಕ್ಕಂತೆ ಆ ಯುಕ್ತಿ ಬರ್ತಾ ಇರುತ್ತೆ. ಇದು ತತ್ವದೊಡನೆ ಸಮನ್ವಯ ಆಗಿಬಿಟ್ರೆ ಆಗ ಲೈಫ್ಗೆ ಎಲ್ಲವೂ ಅನುಕೂಲಕರವಾಗೇ ಇರುತ್ತೆ. ಪ್ರೋ ಲೈಫ್, ಜೀವಕ್ಕೆ ಅನುಕೂಲಕರವಾಗಿರುತ್ತೆ. ಅದಿರಲಿಲ್ಲ ಅಂದರೆ ಜೀವಕ್ಕೆ ಎಲ್ಲವೂ ತೊಂದರೆ ಕೊಡೋದೇ ಆಗಿರುತ್ತೆ. ಈಗ ಅದೇ ನಾವು ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀವಲ್ಲ, ಜೀವಕ್ಕೆ ತೊಂದರೆ ಕೊಡೋದೇ ಜಾಸ್ತಿ ಆಗಿದೆಯೇ ಹೊರತು ಅನುಕೂಲ ಕೊಡೋದು ಜಾಸ್ತಿ ಆಗ್ತಾ ಇಲ್ಲ. ಎಲ್ಲ ಕಂಫರ್ಟ್ಸ್ಗಳನ್ನ ಮಾಡಿಕೊಡ್ತಾ ಇದೆ. ನಮ್ಮ ದೇಹದ ಒಳಗಿರೋ ಯಾವುದೇ ಫ್ಯಾಕಲ್ಟಿಗಳನ್ನು ಬೆಳೆಸೋದಕ್ಕಾಗಲಿ, ಅದನ್ನು ಉಳಿಸ್ಕೊಳ್ಳೋದಕ್ಕಾಗಲಿ, ಅದರ ಪೊಟೆನ್ಷಿಯಲನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕಾಗಲಿ ಹೆಲ್ಪ್ ಆಗ್ತಾ ಇಲ್ಲ. ಈಗ ನಮ್ಮ ಮನಸ್ಸಿಗೆ, ಬುದ್ಧಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನ ನಮ್ಮ ದೇಶದವರು ಉಪಯೋಗಿಸುವಷ್ಟು ಬೇರೆ ದೇಶದವರು ಉಪಯೋಗಿಸ್ತಾ ಇಲ್ಲ. ಈಗ ನೋಡಿ, ಮಗ್ಗಿಗೆ ಆಗಲಿ, ಲೆಕ್ಕ ಆಗಲಿ ಎಲ್ಲ ಮಾಡಬೇಕಾದ್ರೆ ನಾವು ಬಾಯಲ್ಲೇ ಮನಸ್ಸಿನಲ್ಲೇ ಮಾಡಿಬಿಡ್ತೀವಿ. ಅದನ್ನು ಅವ್ರು ಕ್ಯಾಲ್ಕುಲೇಟ್ರು, ಕಂಪ್ಯೂಟ್ರ್ ಇಟ್ಕೊಳ್ಳೋದಲ್ಲೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅವ್ರ ಒಳಗಿನ ಫ್ಯಾಕಲ್ಟಿಗಳನ್ನ ಯಾವುದನ್ನೂ ಬೆಳೆಸೋ ದಿಸೆ ಒಳಗೆ ಯೋಚನೆನೇ ಮಾಡಿಲ್ಲ.
ಬರೀ ಹೊರಗಡೆ ಮ್ಯಾಟರ್ ಮೇಲೆ ಮೆಟೀರಿಯಲಿಸ್ಟಿಕ್ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಎರಡೂ ಜ್ಞಾನ ಭಂಡಾರಗಳು ಒಂದು ಕಡೆ ಮಿಳನವಾಗಬೇಕು, ಸಮನ್ವಯವಾಗಬೇಕು. ಆಗ ಎಲ್ಲ ಥರದಲ್ಲೂ ಸರಿ ಹೋಗ್ತದೆ. ಅಲ್ಲಿ ತನಕ ಏನು ಮಾಡಿದ್ದಾರೆ ಅವರು, ನಮ್ಮದನ್ನೆಲ್ಲ ಹಳೆಯದನ್ನೆಲ್ಲ ಅದನ್ನು ಮಿತ್ತು ಮೈಥಾಲಜಿ ಅಂತ ಹೇಳಿ ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ. ಅವ್ರದ್ದು ಥಿಯರಿ ಮೂಲಕನೇ ನಾವು ಅರ್ಥ ಮಾಡ್ಕೋಬೇಕು. ಈಗ ಯಾವ ವಿಷಯವನ್ನು ತಿಳ್ಕೊಳ್ಬೇಕು ಅಂದರೂ, ಮನಸ್ಸು ಆಗಲಿ, ಬುದ್ಧಿ ಆಗಲಿ, ಅಥವಾ ಆತ್ಮನಾಗಲಿ, ಯಾವುದೇ ವಿಷಯವನ್ನು ತಿಳ್ಕೊಳ್ಬೇಕು ಅಂದರೂ ಸೈಂಟಿಫಿಕ್ಕಾಗಿಯೇ, ಲಾಜಿಕ್ಕಾಗಿಯೇ, ಮೆಟೀರಿಯಲಿಸ್ಟಿಕ್ಕಾಗಿಯೇ ನಮಗೆ ಅದನ್ನು ತಿಳಿಸಿದಾಗಲೇ ಅರ್ಥವಾಗೋದು. ಇಲ್ಲಿ ಹೋದ್ರೆ ಅರ್ಥವಾಗೋದಿಲ್ಲ, ಅದನ್ನು ಒಪ್ಪಕ್ಕೂ ಆಗೋಲ್ಲ. ಆ ಥರ ಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಆದ್ದರಿಂದ ಈಗ ಮನಸ್ಸು ಅನ್ನೋದಕ್ಕೆ ಸೈಕಾಲಜಿ ಅನ್ನೋ ಸಬ್ಜೆಕ್ಟೇ ಇದೆ. ಸೈಕಾಲಜಿಕಲ್ ಸಬ್ಜೆಕ್ಟು ಹೇಗೆ ಡೆವಲಪ್ ಆಗಿದೆ, ಅವರು ಸಿಗ್ಮಂಡ್ ಫ್ರಾಯ್ಡೆ ಆಗಲಿ, ಅವರುಗಳ ಮೂಲ ಪುರುಷರುಗಳು, ಇವತ್ತಿನ ದಿವಸ ವೆಸ್ಟರ್ನ್ ಸೈಕಾಲಜಿ ಅಂತ ಯಾವುದಿದೆಯೋ ಆ ಒಂದು ಜ್ಞಾನ ಭಂಡಾರಕ್ಕೆ ಅವರುಗಳೆಲ್ಲ ಬೇಕಾಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟು ಸೈಕಾಲಜಿ ಅನ್ನೋದು ಈ ಲೆವೆಲ್ಲಿಗೆ ಬೆಳೆದು ನಿಂತಿದೆ. ಅದು ಹೇಗಿದೆಯಪ್ಪ ಅಪ್ರೋಚು ಸೈಕಾಲಜಿ? ಹೊರಗಿನಿಂದ ಇದೆ, ಒಳಗಿನಿಂದ ಇಲ್ಲ. ಆ ಒಳಗಿನಿಂದ ಇದ್ದಾಗ ಇವೆರಡಕ್ಕೂ ಕಂಬೈನ್ ಆದಾಗ ಆಗ ಸರಿ ಹೋಗ್ತದೆ. ಅಲ್ಲಿ ತನಕ ಒಂದು ಸ್ವಲ್ಪ ಕಷ್ಟವೇ. ಯಾಕೆ? ಈಗ ನೋಡಿ, ನಮ್ಮ ಒಂದು ಅನುಭವದ ಪ್ರಕಾರ, ನಮ್ಮ ಪುರಾಣ ಇತಿಹಾಸಗಳ ಕಥೆಗಳ ಅನುಭವದ ಪ್ರಕಾರ ಮನಸ್ಸಿಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ, ಪೊಟೆನ್ಷಿಯಲ್ ಸಿಕ್ಕಾಪಟ್ಟೆ. ಹೇಗೆ? ಮೈಂಡ್ ಓವರ್ ಮ್ಯಾಟರ್. ಎಲ್ಲ ಸಿದ್ಧಿಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡೋದು ಮೈಂಡ್ ಓವರ್ ಮ್ಯಾಟರ್ ಮೂಲಕನೇ. ಈಗ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳು ಮಾಂಸಾದಿಗಳನ್ನು ತಂದು ತಟ್ಟೆಯಲ್ಲಿಟ್ಟಾಗ ಮಂತ್ರ ಹೇಳಿ ನೀರನ್ನು ಪ್ರೋಕ್ಷಣೆ ಮಾಡಿದ ಒಡನೆ ಅವುಗಳೆಲ್ಲವೂ ಹಣ್ಣಾಗಿ ಪರಿವರ್ತನೆ ಆಯಿತು ಅಂದರೆ, ಆ ಹಣ್ಣಾಗಿ ಪರಿವರ್ತನೆ ಆಗಿದ್ದು ಯಾವ ಒಂದು ಜ್ಞಾನದಿಂದ, ಯಾವ ಒಂದು ಸಾಮರ್ಥ್ಯದಿಂದ, ಯಾವ ಒಂದು ಶಕ್ತಿಯಿಂದ? ರಾಯರು ಯೋಗ ಸಿದ್ಧಿಯನ್ನು ಪಡೆದು ಮಂತ್ರಕ್ಕೆ ಸಿದ್ಧಿಯನ್ನು ತೋರಿಸಿ, ಆ ಮಂತ್ರದ ಮೂಲಕವಾಗಿ ಆ ಒಂದು ಮ್ಯಾಟರ್, ಆಫ್ಟರ್ ಆಲ್ ಮಾಂಸಾದಿಗಳಿರುವಂಥ ಮ್ಯಾಟರ್, ಅದು ಹಣ್ಣಾಗಿ ಪರಿವರ್ತನೆ ಆಗಬೇಕಾದಾಗ ಎಷ್ಟರ ಮಟ್ಟಿನ ಅವರ ಆತ್ಮಶಕ್ತಿಯನ್ನು ಉಪಯೋಗಿಸಿದ್ದಾರೆ, ಮನೋಶಕ್ತಿಯನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸಿದ್ದಾರೆ, ಬುದ್ಧಿಶಕ್ತಿಯನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸಿದ್ದಾರೆ. ಈ ಪೊಟೆನ್ಷಿಯಲ್ ಫ್ಯಾಕಲ್ಟೀಸ್ ಇವುಗಳನ್ನು ಫಾರಿನರ್ಸು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆಯೇ? ವೆಸ್ಟರ್ನ್ ಥಿಯರಿ ಪ್ರಕಾರ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ? ಇಲ್ಲ. ಯಾಕೆ? ಮೈಂಡ್ ಓವರ್ ಮ್ಯಾಟರ್ ಅನ್ನೋದು ಹಿಂದಿನಿಂದ ನಡ್ಕೊಂಡು ಬಂದಿರೋದು. ಆದರೆ ಈಗ ಮ್ಯಾಟರ್ ಓವರ್ ಮೈಂಡ್ ಆಗಿಬಿಟ್ಟಿದೆ. ಅದು ಮೈಂಡಿನ ಪೊಟೆನ್ಷಿಯಲನ್ನು ಪತ್ತೆ ಹಚ್ಕೊಳ್ಳೋಕೆ ಆಗ್ತಾ ಇಲ್ಲ. ಆದ್ದರಿಂದ ಅವೆರಡೂ ಒಂದಕ್ಕೊಂದಕ್ಕೆ ಸಮನ್ವಯವಾಗ್ತಾ ಇಲ್ಲ. ಈಗ ನಾನು ಈ ಸ್ವಪ್ನಶಾಸ್ತ್ರದ ಬಗ್ಗೆ ಓದ್ತಾ ಇದ್ದೆ. ನಮ್ಮ ಹಿಂದಿನ ಋಷಿ ಮುನಿಗಳು ಬರೆದಿದ್ದಾರೆ ಸ್ವಪ್ನಶಾಸ್ತ್ರದ ಬಗ್ಗೆ. ಅದರಲ್ಲಿ ಸುಮಾರು ಸ್ವಪ್ನಗಳ ಇದನ್ನೆಲ್ಲ ಹೇಳಿದ್ದಾರೆ. ಆ ಸ್ವಪ್ನದಲ್ಲಿ ಇಂಥದ್ದು ಕಂಡ್ರೆ ಒಳ್ಳೆಯದು, ಇಂಥದ್ದು ಕಂಡ್ರೆ ಕೆಟ್ಟದು, ಬರೀ ಫಲ ಮಾತ್ರದಿಂದ ಹೇಳಿ, ಫಲದೃಷ್ಟಿಯಿಂದ ಮಾತ್ರ ಅವರು ಅದನ್ನು ಇದು ಮಾಡಿದ್ದಾರೆ. ಜ್ಞಾನ ಭಂಡಾರ ಹೇಗೆ ಆಸ್ಟ್ರಾಲಜಿ ಇದೆಯೋ ಹಾಗೆ, ಬರೀ ಫಲಜ್ಯೋತಿಷ್ಯ ಇರೋ ಹಾಗೆ ಸ್ವಪ್ನಶಾಸ್ತ್ರವೂ ಅಷ್ಟೇ, ಬರೀ ಫಲದ ಆಧಾರದ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಬರೆದಿರೋ ಪ್ರಕಾರ ಎಲ್ಲ ಅನುಭವಜನಿತ. ಪ್ರತಿಯೊಬ್ಬನಿಗೆ ಕಾಣುವ ಕನಸನ್ನು ಬರೆದು ಈ ಥರ ಕನಸಿನಲ್ಲಿ ಇಂಥದ್ದು ಕಂಡ್ರೆ ಇಂಥದ್ದು ಆಗುತ್ತೆ ಅಂತ, ಅದು ಒಂದು ಸ್ಟ್ಯಾಟಿಸ್ಟಿಕಲ್ ಥಿಯರಿ ಆಗಿಬಿಟ್ಟಿದೆ ಸ್ವಪ್ನಶಾಸ್ತ್ರ. ಅದೇ ಇವತ್ತಿನ ಒಂದು ಪುಸ್ತಕ ನಾನು ತೊಗೊಂಡು ಓದಿದೆ, ಸಿಗ್ಮಂಡ್ ಫ್ರಾಯ್ಡ್. ಏನಪ್ಪ, ಡ್ರೀಮ್ಸ್ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಡ್ರೀಮ್ಸ್ಗಳನ್ನ ಹೇಗೆ ಅವರು ಇದು ಮಾಡಿದ್ದಾರೆ, ಅವರ ಕಾಲದಲ್ಲಿ ಸಮಕಾಲೀನರಾಗಿ ಯಾರಿಗೆಲ್ಲ ಯಾವ ಥರ ಡ್ರೀಮ್ಸ್ಗಳು ಬರ್ತಿತ್ತು, ಆ ಡ್ರೀಮ್ಸ್ಗಳನ್ನು ತೊಗೊಂಡು ಅನಲೈಸ್ ಮಾಡಿ, ಕ್ಲಾಸಿಫೈ ಮಾಡಿ, ಅದ್ರ ಪ್ರಕಾರ ಅವರ ಒಂದು ಸೈಕಾಲಜಿ ಹೇಗೆ ಡೆವಲಪ್ ಮಾಡಿದಾರೋ ಅದ್ರ ಪ್ರಕಾರ ಆ ಒಂದು ಡೆಫಿನೇಷನ್ ಪ್ರಕಾರ ಅವುಗಳನ್ನೆಲ್ಲ ಕ್ಲಾಸಿಫೈ ಮಾಡಿ ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಒಂದು ಪರಿಪೂರ್ಣತೆಯನ್ನು ಬರುವ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಆ ಜ್ಞಾನ ಭಂಡಾರವನ್ನು. ನಮ್ಮ ಸ್ವಪ್ನಶಾಸ್ತ್ರಕ್ಕೂ ಅವರು ಬರೆದಿರುವಂಥ ಸೈಕಾಲಜಿ ಅಥವಾ ಡ್ರೀಮ್ ಬಗ್ಗೆ ಬರೆದಿರುವಂಥ ಗ್ರಂಥಕ್ಕೂ ಯಾವುದೇ ತಾದಾತ್ಮ್ಯ ಇಲ್ಲ. ಯಾಕಪ್ಪ? ಸತ್ತ ನಂತರ ವ್ಯಕ್ತಿ ಇರ್ತಾನೆ ಅನ್ನೋದ್ರ ಬಗ್ಗೆನೇ ಅವರುಗಳಲ್ಲಿ ಇಲ್ಲ. ಮುಗಿದೋಯ್ತು, ಅಲ್ಲಿಗೆ. ದಟ್ ಇಸ್ ದಿ ಎಂಡ್ ಆಫ್ ಇಟ್. ಜಡ್ಜ್ಮೆಂಟ್ ದಿವಸ ಯೇಸು ಅಥವಾ ದೇವರು ಬಂದುಬಿಟ್ಟು ಎಲ್ಲವನ್ನು ಸರಿಪಡಿಸ್ತಾನೆ ಅಂತ ಹೇಳ್ಬಿಡ್ತಾರೆ, ಮುಗಿದೋಯ್ತು. ಆದರೆ ನಮ್ದು ಹಾಗಿಲ್ಲ. ನಮ್ಮ ಒಂದು ಸಂಸ್ಕೃತಿ ಹೇಗಿದೆ ಅಂದರೆ, ಹುಟ್ಟುವುದಕ್ಕೆ ಮುಂಚೆನೂ ಆ ವ್ಯಕ್ತಿ ಇದ್ದ, ಹಲವಾರು ಜನ್ಮಗಳನ್ನು ಎತ್ತಿದ್ದ.
ಹಲವಾರು ಜನ್ಮಗಳಲ್ಲಿ ಅನುಭವಗಳನ್ನು ಪಡೆದಿದ್ದ ಅವನು ಹೊತ್ಕೊಂಡು ಬಂದು ಈ ಒಂದು ಜನ್ಮದಲ್ಲಿ ಹುಟ್ಟುತ್ತಾನೆ. ಮತ್ತು ಹುಟ್ಟಿನಿಂದ ಸಾಯೋ ತನಕ ಎಲ್ಲ ಅನುಭವಗಳನ್ನು ಪಡ್ಕೊಳ್ತಾನೆ. ಅವನ ಯಾವುದೇ ಫ್ಯಾಕಲ್ಟಿಗಳಿದೆ, ಮನಸ್ಸು, ಬುದ್ಧಿ, ಆತ್ಮ, ಅವುಗಳಿಗೆ ಅಭಿವೃದ್ಧಿಯನ್ನು ಪಡಿಸ್ಕೊಂಡು ಸಾಯೋ ಟೈಮ್ನಲ್ಲಿ ಎಲ್ಲವನ್ನು ಮತ್ತೆ ಗಂಟು ಮೂಟ ಕಟ್ಕೊಂಡು ಹೊರಟೋಗ್ತಾನೆ. ಮುಂದಿನ ಜನ್ಮಗಳಿಗೆ ಮುಂದಕ್ಕೆ ಜನ್ಮ ಎತ್ತುತ್ತಾನೆ, ಇಲ್ಲ ಪುಣ್ಯಲೋಕಗಳಿಗೆ ಹೋಗ್ತಾನೆ. ಇದು ನಮ್ಮಲ್ಲಿರುವಂಥ ಒಂದು ಜ್ಞಾನ ಭಂಡಾರ, ಅನುಭವ ಭಂಡಾರ. ಇದಕ್ಕೆ ಅವರು ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ. ಹುಟ್ಟಿಗಿನ ಮುಂಚೆ ಏನೂ ಇಲ್ಲ, ಸತ್ತ ಮೇಲೂ ಏನೂ ಇಲ್ಲ, ಬರೀ ಮಧ್ಯ ಮಾತ್ರ ಇರೋದಷ್ಟೇ. ವ್ಯಕ್ತವಾದಾಗ ಮಾತ್ರ ಇರೋದು, ಅವ್ಯಕ್ತವಾದಾಗ ಮುಗಿದೋಯ್ತು. ಸೊ ಹಾಗಾಗಿ ನಾವು ಅವರ ಒಂದು ಮೆಟೀರಿಯಲಿಸ್ಟಿಕ್ ಜ್ಞಾನ ಭಂಡಾರದಿಂದ ಯಾವುದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಆ ಥಿಯರಿನ ಬಿಟ್ಟಾಕ್ಕೊಳ್ಳೋಣ. ಬಿಟ್ಬಿಟ್ರೆ ಮನಸ್ಸು ಅನ್ನೋದನ್ನು ನಮ್ಮ ಶಾಸ್ತ್ರಗಳ ಪ್ರಕಾರವೇ, ಅನುಭವಜನಿತವಾದಂತಹ ಋಷಿ ಮುನಿಗಳ ಅನುಭವಗಳ ಪ್ರಕಾರವೇ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟರೆ ವಿಶ್ವದಷ್ಟೇ ವಿಶಾಲವಾಗಿದೆ ನಮ್ಮ ಮನಸ್ಸು. ಹಾಗಾದ್ರೆ ನಮಗೆ ಯಾಕೆ ಗೊತ್ತಾಗಲ್ಲ? ಪರಮಾತ್ಮ ಹೇಳ್ತಾನೆ ನೋಡಿ, ಕೃಷ್ಣ ನನಗೆಲ್ಲ ಗೊತ್ತಾಗತ್ತಪ್ಪ, ನಿನಗೆ ಯಾವುದೂ ಗೊತ್ತಾಗಲ್ಲ. ಯಾಕೆ? ನೀನೊಂದು ಎಂಟಿಟಿ, ಯೂನಿಟ್, ನಾನು ಟೋಟಲ್, ನಾನು ಸಮಷ್ಟಿ, ನೀನು ವ್ಯಷ್ಟಿ. ನೀನು ಒಬ್ಬ ವ್ಯಕ್ತಿ, ನಾನು ಇಡೀ ಪ್ರಪಂಚವನ್ನೇ ಮಹೇಶ್ವರನಾಗಿದ್ದೀನಿ, ಪ್ರಪಂಚವನ್ನೇ ತಿಳ್ಕೊಂಡಿದ್ದೀನಿ, ಪ್ರಪಂಚವೇ ವಿಶ್ವವೇ ನನ್ನದು, ನಾನೇ ವಿಶ್ವ ಅಂತ ಹೇಳ್ತಾನೆ. ಅದರಿಂದ ಏನು ಗೊತ್ತಾಯಿತು? ವಿಶ್ವಾತ್ಮನಿಗೆ ವಿಶ್ವವೇ ಅವನ ದೇಹ, ವಿಶ್ವದಾದ್ಯಂತ ಅವನ ಮನಸ್ಸಿದೆ. ನಮ್ಮ ಮನಸ್ಸುಗಳು ಅದೇ ಥರ ಇದೆ. ಆದರೂ ನಾವು ಪರಮಾತ್ಮನಿಗೆ ಭಾವಕ್ಕೆ ಹೊಂದಿಕೊಂಡ್ರೆ, ಸಮನ್ವಯವಾದರೆ, ಅವನ ಮನಸ್ಸಿನಲ್ಲಿ ನಮ್ಮ ಮನಸ್ಸು ಸೇರಿಕೊಂಡು ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಅದರೊಳಗೆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ನಮ್ಮ ಋಷಿಮುನಿಗಳಿಗೆ, ಯೋಗಿಗಳಿಗೆ ಎಲ್ಲವೂ ಗೊತ್ತಾಗುತ್ತೆ. ಹಾಗಾದರೆ ಬಾಹ್ಯ ಪ್ರಪಂಚದಲ್ಲಿರೋದೆಲ್ಲ ಹೇಗಪ್ಪ ತಿಳ್ಕೊತಾರೆ ಅಂದರೆ, ಪರಮಾತ್ಮನ ಭಾವದೊಳಗೆ ಐಕ್ಯವಾದಾಗ ಪರಮಾತ್ಮನ ಮನಸ್ಸು, ಒಬ್ಬ ಜೀವಾತ್ಮನ ಮನಸ್ಸು ಒಂದೇ ಆಗುತ್ತೆ. ಆ ಭಗವಂತನ ಸಹಾಯದಿಂದ ಇಡೀ ವಿಶ್ವದಲ್ಲಿ ಏನೇನು ನಡೀತಿದೆ, ಏನಾಗ್ತಿದೆ ಎಲ್ಲವೂ ಗೋಚರವಾಗುತ್ತೆ. ದೇವರಿಗೆ ಇರೋವಂಥ ಫ್ಯಾಕಲ್ಟಿಗಳೆಲ್ಲ ನಮಗೆ ಸಿಕ್ಕಿಬಿಡುತ್ತೆ. ಅದರ ಅರ್ಥ ಸಿದ್ಧಿಗಳು ಉಂಟಾಗುತ್ತೆ, ಸಿದ್ಧಿಗಳು ಉಂಟಾಗುತ್ತೆ. ಈ ಸಿದ್ಧಿಗಳು ಅನ್ನೋ ಕಾನ್ಸೆಪ್ಟು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಜ್ಞಾನ ಭಂಡಾರದಲ್ಲಿ ಇರೋದು ಬಿಟ್ಟರೆ ಹೊರಗೆಲ್ಲೂ ಇಲ್ಲ. ಯಾಕೆ? ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಯಾವುದೇ ಸಿದ್ಧಿಗಳು, ನಿಮಗೆ ಸಿದ್ಧಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಮ್ಮಲ್ಲಿ ಅದು ಬಹಳ ಬಹಳ ಹಿಂದಿನಿಂದ ಬಂದಿದೆ, ಅನುಭವಜನಿತವಾದದ್ದು, ಜೊತೆಗೆ ಮಹಾಜ್ಞಾನ ಭಂಡಾರ, ಜೊತೆಗೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ಸಲ್ಲಿ ಅದನ್ನು ಅಳವಡಿಸ್ಕೊಂಡು ಬಂದು ಮಾಡಿ ತೋರಿಸುವಂಥ ಮಹನೀಯರುಗಳಿದ್ದಾರೆ. ಈಗ ನೋಡಿ, ಸಣ್ಣ ಉದಾಹರಣೆ ಕೊಡ್ತೀನಿ ಅಂದರೆ, ಈಗ ಅವಕ್ಕೆಲ್ಲ ನಂಬಿಕೆ ಇಲ್ಲ, ಅದರಿಂದ ಅದನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿ ಇಲ್ಲೀಗಲ್ ಅಂತ ಮಾಡಿದ್ದಾರೆ. ವಾಮಾಚಾರ ಅಂತಿದೆ ನೋಡಿ. ವಾಮಾಚಾರ ಎಲ್ಲ ಹೇಗೆ ಕೆಲಸ ಮಾಡುತ್ತಪ್ಪ? ವಾಮಾಚಾರ ಎಲ್ಲ ಕೆಲಸ ಮಾಡೋದು ಇದೇ ರೀತಿಯೇ. ಯಾವುದು? ಸತ್ತ ಆತ್ಮಗಳು, ಸತ್ತ ಪ್ರೇತಾತ್ಮಗಳು, ಪಿಶಾಚಾತ್ಮಗಳು, ಈವಿಲ್ ಫೋರ್ಸಸ್. ಅದೇ ಥರ ಒಳ್ಳೆ ಫೋರ್ಸಸ್ಸು, ಡಿವೈನ್ ಫೋರ್ಸಸ್ಸು ಅದೇ ಥರ ಇರುತ್ತೆ. ಈವಿಲ್ ಫೋರ್ಸಸ್ಸು, ಡಿವೈನ್ ಫೋರ್ಸಸ್ಸು ಸಹಾಯದಿಂದ ಈ ವಾಮಾಚಾರ ಮಾಡೋರು ಅನುಕೂಲನೂ ಅನಾನುಕೂಲನೂ ಮಾಡ್ತಾ ಇರ್ತಾರೆ. ಅದು ಕೆಲಸ ಮಾಡ್ತಾನೆ ಇರುತ್ತೆ. ಇಲ್ಲವೇ? ಇವತ್ತಿಗೂ ನಡೀತಾ ಇದೆ ಅದು. ಈ ಥರ ನಡೆಯೋದಕ್ಕೆ ಕಾರಣ ಏನಪ್ಪ? ಇವರು ಸತ್ತ ಮೇಲೆ ಸ್ಥೂಲ ಶರೀರ ಬಿಟ್ಟ ಮೇಲೂ ಅವ್ರುಗಳ ಆ ಫೋರ್ಸ್ಗಳು ಅನ್ನೋದಿರುತ್ತೆ. ಲೈಫ್ ಫೋರ್ಸಸ್ಸು ಡಿವೈನ್ ಆಗಲಿ ಅಥವಾ ಈವಿಲ್ ಆಗಲಿ ಇರುತ್ತೆ. ಆ ಡಿವೈನ್ ಫೋರ್ಸ್ಗಳು ಕೆಲಸ ಮಾಡ್ತಾ ಇರುತ್ತವೆ. ಅದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಈ ಒಂದು ಕಾನ್ಸೆಪ್ಟ್ನಲ್ಲಿ ಅರ್ಥ ಮಾಡಿಕೊಂಡಾಗಲೇ ದೇವತೆಗಳ ಅಸ್ತಿತ್ವಕ್ಕೆ ಒಂದು ಸಾಕಾರ, ಅಂದರೆ ಸಾರ್ಥಕತೆ, ರಿಯಾಲಿಟಿ. ಇಲ್ಲ ಅಂದರೆ ಸತ್ತ ನಂತರವೂ ಏನೂ ಇಲ್ಲ, ಹುಟ್ಟಕ್ಕೆ ಮುಂಚೆನೂ ಏನೂ ಇರಲಿಲ್ಲ ಅಂತ ವೆಸ್ಟರ್ನ್ ಕಲ್ಚರು, ವೆಸ್ಟರ್ನ್ ನಾಲೆಡ್ಜ್ಗೆ ಬಂದು ನಿಂತ್ಕೋಬೇಕಾಗತ್ತೆ. ಆವಾಗ ನಮ್ಮದೆಲ್ಲ ಹಿಂದಿನ ಋಷಿಮುನಿಗಳ ಅನುಭವಗಳಾಗಲಿ, ಜ್ಞಾನ ಭಂಡಾರವಾಗಲಿ, ಅಥವಾ ಯಾವುದೇ ಪ್ರಾಯೋಗಿಕಾತ್ಮಕವಾದಂತಹ ಅಂತಃಶಕ್ತಿಗಳೇ ಆಗಲಿ, ಯಾವುದು ಪ್ರಚಾರಕ್ಕೆ ಬರೋಲ್ಲ, ಉಪಯೋಗಕ್ಕೂ ಬರೋಲ್ಲ.
ಹಾಗಾಗ್ಬಿಡುತ್ತೆ. ಈಗ ಎಷ್ಟೋ ಜನ, ಈಗ ಉದಾಹರಣೆಗೆ ಆಸ್ಟ್ರಾಲಜಿನೇ ತಗೊಳ್ಳಿ. ಆಸ್ಟ್ರಾಲಜಿ ಹಳೆಯದು ಜ್ಞಾನ ಭಂಡಾರ. ಈಗ ಒಂದು ಪ್ಲಾನೆಟರಿ ಪೊಸಿಷನ್ಸನ್ನು ನೋಡ್ಕೊಳ್ಳೋದ್ರಿಂದ ಒಬ್ಬ ವ್ಯಕ್ತಿಯಲ್ಲಿ ಜೀವನದಲ್ಲಿ ಆಗುತ್ತಿರುವಂಥ ವಿಷಯಗಳನ್ನು ನಿಖರವಾಗಿ ಕರೆಕ್ಟಾಗಿ ಹೇಳಿದಾಗ ಹೇಗೆ ಅದು ಕೆಲಸ ಮಾಡ್ತು? ಅಮೇರಿಕಾದಲ್ಲೆಲ್ಲೋ ಕೂತಿದ್ದಾರೆ ಗಂಡ ಹೆಂಡತಿ, ಅವರಿಗೆ 10 ವರ್ಷ ಆದರೂ ಮಕ್ಕಳಾಗಿಲ್ಲ. ಬರೀ ಅವರಿಬ್ಬರು ಹುಟ್ಟಿದ ಟೈಮನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಪ್ಲಾನೆಟರಿ ಪೊಸಿಷನ್ಸ್ ಹೇಗಿತ್ತು ಅಂತ ನೋಡಿಕೊಂಡು ಒಂದು ಕುಂಡ್ಲಿ ಹಾಕ್ಕೊಂಡು ಆ ಪ್ಲಾನೆಟ್ಸ್ಗಳನ್ನ ನೋಡಿಕೊಂಡು ಅವ್ರಿಗೆ ಮಕ್ಕಳಾಗುತ್ತೆ, ಈ ಥರ ದೋಷಗಳಿದೆ, ಇಂಥ ಸಮಯದಲ್ಲಿ ಇಂಥ ಇದರೊಳಗೆ ಮಗು ಆಗುತ್ತೆ ಅಂತ ಹೇಳಿ ಅದು ಅದೇ ಥರ ಆಗಿಬಿಟ್ರೆ, ಆ ದೋಷಗಳು ಕರೆಕ್ಟಾಗಿದೆ ಅಂತ ಹೇಳಿ ಒಪ್ಕೊಂಡ್ಬಿಟ್ಟು ಅದನ್ನು ಸರಿಪಡಿಸ್ಕೊಂಡ್ರೆ, ಆವಾಗ ಈ ಒಂದು ಜ್ಞಾನ ಭಂಡಾರವಾಗಲಿ, ಪ್ರಾಯೋಗಿಕವಾತ್ಮಕವಾಗಿ ಉಪಯೋಗಿಸಿದಂಥ ಈ ಫ್ಯಾಕಲ್ಟಿ ಆಗಲಿ, ಸಾಮರ್ಥ್ಯವಾಗಲಿ, ಹೇಗೆ ಅದು ವೆಸ್ಟರ್ನ್ ಸೈಂಟಿಫಿಕ್ ಲಾಜಿಕಲ್ ಮೆಥಡಿಂದ ಎಕ್ಸ್ಪ್ಲೈನ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಮನಸ್ಸು ಅಂದರೆ ಏನು ಅನ್ನೋದು ಅವ್ರಿಗಿನ್ನೂ ಗೊತ್ತಿಲ್ಲ. ಮನಸ್ಸಿನ ಶಕ್ತಿ ಅನ್ನೋದೇ ಅವ್ರಿಗಿನ್ನೂ ಅನುಭವಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಅವರ ಡೆಫಿನೇಷನ್ನ ನಾವು ಮನಸ್ಸಂತ ಇಟ್ಕೊಂಡ್ರೆ ಏನೂ ಸಾಧಿಸೋಕ್ಕಾಗಲ್ಲ. ಅದೇ ನಮ್ಮ ಒಂದು ಕಲ್ಚರಲ್ಲಿ ಬಂದಿರೋಂಥ, ನಮ್ಮ ಸಂಸ್ಕೃತಿಯಲ್ಲಿ ಬಂದಿರೋಂಥ, ಅನುಭವವಾಗಿ ಬಂದಿರೋಂಥ ಈ ಮನಸ್ಸನ್ನು ನಾವು ಪರಿಶೋಧಿಸಿದಾಗ, ಅದನ್ನು ಉಪಕರಣವಾಗಿ ಉಪಯೋಗಿಸಿದಾಗ, ಅದರ ಸಂಪೂರ್ಣ ಸಾಮರ್ಥ್ಯವನ್ನು ನಾವು ತಂದುಕೊಂಡಾಗ, ಆಗ ನಮಗೆ ಮನಸ್ಸು ಅಂದರೆ ಏನು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ. ಸೊ ಇದನ್ನು ಡಿಫೈನ್ ಮಾಡೋಕ್ಕೆ ಸಾಧ್ಯವೋ? ಸಾಧ್ಯ ಇಲ್ಲ. ಮನಸ್ಸು ಅಂದರೆ ಹೀಗೆಪ್ಪ, ಅದರ ಗುಣಗಳು ಹೀಗೆ, ಅದರ ಲಕ್ಷಣಗಳು ಹೀಗೆ, ಅವೆಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ವಿಶ್ವವೇ ಅದಾಗಿರಬೇಕಾದ್ರೆ, ಮನಸ್ಸೇ ವಿಶ್ವವಾಗಿರಬೇಕಾದ್ರೆ, ಮನಸ್ಸಿಲ್ಲದೆ ಹೋದರೆ ಯಾವುದಾದ್ರೂ ನಾವು ಹೊರಗಡೆ ಪ್ರಪಂಚದ್ದು ಗೊತ್ತಾಗುತ್ತೆಯೋ? ಮನಸ್ಸಿಲ್ಲ ಅಂತ ಇಟ್ಕೊಳ್ಳಿ, ಪ್ರಾಣ ಇದೆ, ಬ್ರೈನ್ ಇದೆ, ಕಂಪ್ಯೂಟರ್ ಥರ ಕೆಲಸ ಮಾಡುತ್ತೆ. ಮನಸ್ಸಿಲ್ಲ. ಮನಸ್ಸಿಗೆ ಯಾವುದು ಕೆಲಸ ಮಾಡೋದು? ಎಲ್ಲ ಇಮೋಷನ್ಸ್ಗಳು ಗೊತ್ತಾಗುತ್ತೆ, ಭಾವ ಗೊತ್ತಾಗುತ್ತೆ. ಕಂಪ್ಯೂಟ್ರಿಗೂ ಮನಸ್ಸನ್ನು ಅಳವಡಿಸ್ಬಿಟ್ರೆ, ರೋಬೋಗಳೆಲ್ಲ ಬ್ರೈನ್ ಜೊತೆಗೆ ಮನಸ್ಸನ್ನು ಅಳವಡಿಸ್ಬಿಟ್ರೆ ಅವಾಗೇನಾಗುತ್ತೆ? ಅವುಗಳು ಮನುಷ್ಯರಂತೆ ಕೆಲಸ ಮಾಡುತ್ತವೆ, ಜೀವಾತ್ಮ ಥರ ಕೆಲಸ ಮಾಡುತ್ತೆ. ಅದಾಗಿಲ್ಲ, ಅದಾಗೋಲ್ಲ. ಯಾಕೆ? ಮನಸ್ಸು ಅನ್ನೋದೇ ಇಡೀ ವಿಶ್ವದಷ್ಟು ಸಾಮರ್ಥ್ಯ ಮನಸ್ಸಿಗಿದೆ. ಹಾಗಾದರೆ ಒಂದು ದೇಹದೊಳಗೆ ಯಾಕಪ್ಪ ಅದು ಕೂತಿದೆ? ದೇಹದೊಳಗೆ ನಾವು ಅದನ್ನು ಸಂಕುಚಿತ ಮಾಡಿದ್ದೀವಿ, ಅದರ ಪೊಟೆನ್ಷಿಯಲ್ ಯೂಸ್ ಮಾಡ್ಕೊಳ್ತಾ ಇಲ್ಲ. ಒಂದು ಇದ್ರ ಪ್ರಕಾರ ಹೇಳ್ತಾರಲ್ಲ, ಏನಪ್ಪ ನಾವು ಮನಸ್ಸಿನ ಬಗ್ಗೆ ಸ್ಟಡಿ ಮಾಡಿರೋದು, ತಿಳ್ಕೊಂಡಿರೋದು ಏನಪ್ಪ? ಓನ್ಲಿ 5% ಆಫ್ ಇಟ್ಸ್ ಪೊಟೆನ್ಷಿಯಲ್. ಹಾಗಾದ್ರೆ 95% ಏನೋ ಇನ್ನೂ ನಾವು ಕಲ್ತ್ಕೋಬೇಕು. 95% ಮನಸ್ಸಿನ ಬಗ್ಗೆ ಕಲ್ತ್ಕೋಬೇಕು, ನೋಡ್ಕೊಳ್ಬೇಕು, ತಿಳ್ಕೋಬೇಕು, ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಎಲ್ಲ ವೆಸ್ಟರ್ನರ್ಸು. ಸೈಕಾಲಜಿಕಲ್ ಇದರೊಳಗೆಲ್ಲ ಹೇಳೋದು ಹಾಗೆ, ಓನ್ಲಿ 5% ಆಫ್ ದಿ ಪೊಟೆನ್ಷಿಯಲ್ ವಿ ಆರ್ ಯೂಸಿಂಗ್ ಅಂತ. ಸೊ ಹೀಗಾಗಿ ಆ ಮನಸ್ಸು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಆ ಮನಸ್ಸು ಅನ್ನೋದು ಏನು ಮಾಡುತ್ತಪ್ಪ? ಅದರ ಗುಣ ಏನಪ್ಪ? ಅದರ ಸ್ವಭಾವ ಏನಪ್ಪ? ವಿಶ್ವದಷ್ಟೇ ವ್ಯಾಪ್ತಿಯನ್ನು ಪಡೆಯಬಲ್ಲಂಥದ್ದು ಮನಸ್ಸಿನೊಳಗೆ ಕಣ್ಣು ಮುಚ್ಚಿಕೊಂಡು ಇಡೀ ದೇಹದ ಒಳಗೆ ಅಳವಡಿಸ್ಕೊಂಡು ಕೂತ್ಕೊಳ್ಳುವಂಥ ಶಕ್ತಿಯನ್ನು ಅದು ಪಡ್ಕೊಂಡಿದೆ. ಮನಸ್ಸು ಅನ್ನೋದು ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳು ಇಲ್ಲದೆ ಹೋದರೆ, ಪಂಚಭೂತಗಳಿಂದ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಮನಸ್ಸಿನಿಂದನೇ ಅರ್ಥ ಮಾಡ್ಕೊಳ್ಬೇಕು. ನೀರಿನ ಗುಣವನ್ನಾಗಲಿ, ವಾಯುವಿನ ಗುಣವನ್ನಾಗಲಿ, ಭೂಮಿಯ ಗುಣವನ್ನಾಗಲಿ, ಶಬ್ದದ ಗುಣವನ್ನಾಗಲಿ, ಬೆಳಕಿನದ್ದಾಗಲಿ ತಿಳ್ಕೊಳ್ಬೇಕು ಅಂದರೆ ಮನಸ್ಸಿನ ಮೂಲಕನೇ ತಿಳ್ಕೊಳ್ಳೋದು. ಸೊ ಮನಸ್ಸು ಆ ಪಂಚಭೂತಗಳಿಂದ ಆಗಿಲ್ಲದೆ ಹೋದರೆ, ಯಾವುದೇ ಒಂದು ಭೂತವೂ ಅದರಲ್ಲಿ ಇಲ್ಲದೆ ಹೋದರೆ, ಆಗ ನಮಗೆ ಆ ಭಾಗ ಅರ್ಥ ಆಗಲ್ಲ, ಗೊತ್ತಾಗಲ್ಲ, ತಿಳ್ಕೊಳ್ಳಲ್ಲ. ಈಗ ಕಿವುಡನಿದ್ದಾನೆ, ಅವನಿಗೆ ಶಬ್ದ ಅಂದರೆ ಏನು ಅಂತ ಗೊತ್ತಾಗೋದೇ ಇಲ್ಲ. ಅವನ ಲೈಫ್ ಲಾಂಗ್ ಶಬ್ದ ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ. ಹೊರಗಡೆಯಿಂದ ಕಿವಿ ಕೇಳಿಸೋಲ್ಲ, ಅದರಿಂದ ಶಬ್ದ ಏನು ಅಂತ ಗೊತ್ತಾಗೋದಿಲ್ಲ. ಹಾಗಾದರೆ ಒಳಗಡೆ ಶಬ್ದ ಇಲ್ವೋ? ಅವನು ಒಳಗಡೆ ಶಬ್ದ ಇದೆ, ಒಳಗಡೆ ಶಬ್ದಗಳು ಗೊತ್ತಾಗುತ್ತೆ. ಹೊರಗಡೆಯಿಂದ ಕಣ್ಣಿಲ್ಲದೆ ಇದ್ದವನಿಗೆ ಒಳಗಡೆ ಯಾವುದು ದೃಶ್ಯಗಳಿಲ್ವೋ? ಉಂಟು. ಈಗ ನಾವೇನೇ ಕಣ್ಣು ಮುಚ್ಕೊಂಡು ರಾತ್ರಿ ಹೊತ್ತಲ್ಲಿ ಕತ್ತಲಲ್ಲಿ ಮಲ್ಕೊಂಡಿದ್ದಾಗ ನಮ್ಗೆ ಒಳಗಡೆ ಕಾಣಲ್ವೋ? ಎಲ್ಲವೋ ಕಾಣಿಸ್ತಾ ಇರುತ್ತೆ. ಒಳಗಡೆ ಶಬ್ದಗಳು ಕೇಳಿಸಲ್ವೋ? ಕೇಳಿಸುತ್ತೆ. ನಾವು ಕನಸಿನಲ್ಲಿ ಒಬ್ಬರನ್ನ ಜೊತೆ ಒಬ್ಬರು ಮಾತಾಡ್ತಾ ಇದ್ದರೆ ಆ ಮಾತಾಡ್ತಿರೋದೇ ನಮಗೆ ಗೊತ್ತಾಗ್ತಾ ಇರುತ್ತಲ್ವಾ? ಶಬ್ದವೆಲ್ಲ ಕೇಳಿಸ್ತಾ ಇರುತ್ತಲ್ವ?
ಹೇಗೆ ಪಂಚೇಂದ್ರಿಯಗಳು ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಕೆಲಸ ಮಾಡ್ತಿರುತ್ತೋ ಹಾಗೆ ಕಣ್ಮುಚ್ಕೊಂಡು ನಾವು ನಿದ್ರೆ ಮಾಡಬೇಕಾದ್ರೂ ಒಳಗಡೆನೂ ಕೆಲಸ ಮಾಡ್ತಿರುತ್ತೆ. ನಿದ್ರೆ ಮಾಡ್ದಲೇ ಧ್ಯಾನ ಮಾಡ್ತಾ ಇದ್ದರೆ ಆಗಲೂ ಗೊತ್ತಾಗುತ್ತೆ. ನಿದ್ರೆಗೂ ಧ್ಯಾನಕ್ಕೂ ಏನಪ್ಪ ವ್ಯತ್ಯಾಸ? ನಿದ್ರೆ ಆಟೋಮೆಟಿಕ್ ಆಗುತ್ತೆ, ಅಲ್ಲಿ ನಮ್ಮ ನಿಯಂತ್ರಣವಿಲ್ಲ. ನಿದ್ರೆಯ ಮೇಲೆ ನಮಗೆ ನಿಯಂತ್ರಣವಿಲ್ಲ. ಧ್ಯಾನದ ಮೇಲೆ ಸಂಪೂರ್ಣ ನಿಯಂತ್ರಣವಿದೆ. ಸೊ ಕಣ್ಣುಗಳನ್ನು ಮುಚ್ಚಿ ದೃಷ್ಟಿಯನ್ನು ಹುಬ್ಬುಗಳ ಮಧ್ಯೆ ಇಟ್ಟು ನಾವು ತಟಸ್ಥವಾಗಿ ಮನಸ್ಸನ್ನು ಮಾಡಿದಾಗ ಧ್ಯಾನದ ಮೊದಲನೇ ಭಾಗಕ್ಕೆ ಬಂದಿದ್ದೀವಿ, ಮೊದಲನೇ ಸ್ಟೆಪ್ಪನ್ನು ಹತ್ತಿದ್ದೀವಿ. ಆಗ ಏನಾಗಬೇಕು? ಪರಮಾತ್ಮ ಹೇಳೋದ್ರ ಪ್ರಕಾರ ಉಸಿರಾಟದ ಕಡೆ ಗಮನ ಕೊಡಬೇಕು. ಯಾಕಪ್ಪ ಹಾಗೆ ಹೇಳಿದಾನೆ ಪರಮಾತ್ಮ? ಉಸಿರಾಟದ ಕಡೆ ಗಮನ ಕೊಡದಿದ್ರೆ ಏನಾಗಬೇಕತ್ತಪ್ಪ? ನಿದ್ರೆಗೆ ಜಾರ್ಕೊಂಡ್ಬಿಡ್ತೀವಿ. ಯಾಕೆ? ಮನಸ್ಸು ಬುದ್ಧಿಗಳಿಗೆ ಏನೂ ಕೆಲಸ ಕೊಡದೆ ಹೋದರೆ ಅದು ಮಲ್ಕೊಂಡ್ಬಿಡುತ್ತೆ. ಇನ್ಆಕ್ಟಿವ್ ಆಗಿಬಿಟ್ರೆ ಮಲ್ಕೊಂಡ್ಬಿಡುತ್ತದು. ಮಲ್ಕೊಂಡ್ಬಿಟ್ರೆ ನಿದ್ರೆ ಆಗೋಯ್ತು, ಅದು ಮಲಗಬಾರ್ದಲ್ವಾ? ಸೊ ಹಾಗಾದ್ರೆ ಮನಸ್ಸು ಬುದ್ಧಿಗೆ ಒಳಗಡೆ ಏನಪ್ಪ ಕೆಲಸ ಕೊಡಬೇಕು? ನೀನು ಉಸಿರನ್ನು ಮೊದಲು ಗಮನಿಸು, ಉಸಿರಿನ ಮೇಲೆ ನಿಯಂತ್ರಣವನ್ನು ಸಾಧಿಸು. ಅಂದರೆ ಏನೋ ಒಂದು ಕೆಲಸ ಹಚ್ಚಿದಂಗೆ ಆಯ್ತಲ್ಲ. ಮನಸ್ಸಿಗೆ ಬುದ್ಧಿಗೆ ಉಸಿರಿನ ಕಡೆ ಗಮನಿಸು ಅಂದರೆ ಒಂದು ಕೆಲಸ ಹಚ್ಚಿದಂಗೆ ಆಯಿತು. ಕೆಲಸ ಕೊಡದೆ ಹೋದರೆ ನಿದ್ರೆ ಆಗಿಬಿಡುತ್ತೆ. ಕೆಲಸ ಕೊಟ್ಟರೆ ಜಾಗೃತವಾಗಿರುತ್ತೆ, ಉಸಿರಾಟದ ಕಡೆ ಗಮನ ಕೊಡುತ್ತೆ, ಆ ಉಸಿರು ಜಾಸ್ತಿ ತೊಗೊಳ್ಳೋದನ್ನು ಕಡಿಮೆ ತೊಗೊಳ್ಳೋದನ್ನು ಸಮ ಮಾಡುತ್ತೆ. ಇವುಗಳನ್ನೆಲ್ಲ ಮಾಡಿ ನಿಯಮಿತವಾದ ಸಕ್ರಮವಾದ ಉಸಿರಾಟದ ಲೆವೆಲ್ಲಿಗೆ ತೊಗೊಂಬಂದು ನಿಲ್ಲಿಸುತ್ತೆ ಮನಸ್ಸು ಬುದ್ಧಿಗಳು. ಈ ಮನಸ್ಸು ಬುದ್ಧಿಗಳು ಈ ಥರ ಕೆಲಸ ಮಾಡುತ್ತೆ. ನಾವು ಹೇಗಪ್ಪ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು? ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಡಿಫೈನ್ ಮಾಡೋಕ್ಕಾಗಲಿ ಸಾಧ್ಯವಿಲ್ಲ. ಹಾಗಾದರೆ ತಿಳ್ಕೊಳ್ಳೋಕ್ಕೆ ಆಗಲ್ವಾ ಅಂದರೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಬೈ ಇನ್ಫರೆನ್ಸ್, ಪರಿಣಾಮಗಳಿಂದ ತಿಳ್ಕೊಳ್ಬೋದು. ಹೇಗೆ ಒಂದು ಪ್ರಾಸೆಸರ್ ಒಳಗೆ ಏನೆಲ್ಲ ಕೆಲಸ ನಡೀತಿದೆ ಅನ್ನೋದು ಡಿಸ್ಪ್ಲೇ ಸಿಸ್ಟಮ್ ಇದ್ರೇ ತಿಳ್ಕೊಳ್ಳೋಕೆ ಸಾಧ್ಯವೋ, ಡಿಸ್ಪ್ಲೇ ಸಿಸ್ಟಮ್ ಇಲ್ಲದೆ ಇದ್ದಾಗ ಪ್ರಾಸೆಸರ್ ಒಳಗೆ ಏನು ಆಗ್ತಿದೆ ಅಂತ ಗೊತ್ತಾಗೋದಿಲ್ವೋ, ಹಾಗೆ ಇದು ಅಷ್ಟೇ. ಪರಿಣಾಮದಿಂದ ಅದನ್ನು ನೋಡ್ಕೊಳ್ತಾ ಇರ್ಬೋದು. ಇದು ಮನಸ್ಸು ಮಾಡ್ತಿರೋ ಕೆಲಸ, ಇದು ಬುದ್ಧಿ ಮಾಡ್ತಿರೋ ಕೆಲಸ ಅಂತ ಹಾಗೆ ತಿಳ್ಕೊಳ್ಬೋದು. ಈಗ ಉದಾಹರಣೆಗೆ ನಾವು ಕಂಪ್ಯೂಟರ್ ಎಲ್ಲರೂ ಯೂಸ್ ಮಾಡ್ತೀವಿ, ನಮಗೆಲ್ಲರಿಗೂ ಗೊತ್ತಿದೆ. ಅದರೊಳಗೆ ಒಂದು ಕರ್ಸರ್ ಅಂತ ಬರುತ್ತೆ, ಒಂದು ಆರೋ ಮಾರ್ಕೋ ಇಲ್ಲ ಕೈ ಮಾರ್ಕೋ ಇರುತ್ತೆ. ಆ ಕರ್ಸರನ್ನು ಮೂವ್ ಆಗ್ತಾ ಇರುತ್ತೆ. ಅದು ಏನಪ್ಪ ಕೆಲಸ ಮಾಡುತ್ತೆ? ಕರ್ಸರು ಏನು ಕೆಲಸ ಮಾಡಲ್ವಾ? ಮಾಡುತ್ತೆ. ಹಾಗಾದ್ರೆ ಏನು ಮಾಡಲ್ವಾ ಅಂದರೆ ಮಾಡ್ದೇನೂ ಇರುತ್ತೆ, ಸುಮ್ಮನೆ ಇರುತ್ತೆ, ಓಡಾಡ್ಕೊಂಡಿರುತ್ತೆ. ಆ ಸ್ಕ್ರೀನ್ ಎಷ್ಟಗಲ ಇದೆಯೋ ಅಷ್ಟಗಲ ಆ ಸ್ಕ್ರೀನ್ ಒಳಗಡೆ ಪಿಟ್ ಸೆಲ್ಸ್ ಅಂತ ಇರುತ್ತೆ, ಅಷ್ಟು ಸೆಲ್ಸ್ಗಳ ಮೇಲೆ ಓಡಾಡ್ತಾ ಇರುತ್ತೆ. ಯಾವ್ದಾರೋ ಒಂದು ಸೆಲ್ ಮೇಲೆ ಇಟ್ಬಿಟ್ಟು ಆ ಕರ್ಸರ್ ನದ್ಮುದ್ರ ಆ ವಿಂಡೋ ಓಪನ್ ಆಗುತ್ತೆ. ಅದು ವಿಂಡೋ ಓಪನ್ ಆಯಿತು ಅಂದರೆ ಇಡೀ ವಿಶ್ವವೇ ಓಪನ್ ಆದಂಗೆ. ವಿಂಡೋಗೆ ವಿಸ್ತಾರ ಎಷ್ಟಿದೆ? ವಿಶ್ವವೇ ವಿಸ್ತಾರ. ಆ ಕರ್ಸರು ಆ ವಿಂಡೋ ಒಂದು ಪಿಕ್ಸೆಲ್ ಮೇಲೆ ಪ್ರೆಸ್ ಆದ ತಕ್ಷಣ ಆ ಕರ್ಸರ್ನ ಏನಂತ ಡಿಫೈನ್ ಮಾಡ್ತೀರಿ? ಒಳಗಿನಿಂದ ಹೊರಗೆ ಬಂದಿರೋ ಬೆಳಕು ಅಂತ ಹೇಳ್ತೀರಾ? ಹೇಗೆ ಮನಸ್ಸನ್ನು ಆತ್ಮ ಅಂತ ಹೊರಗೆ ಬರ್ತಿದೆ ಅಂತ ಹೇಳ್ತೀವ? ಹೇಳೋಕ್ಕಾಗಲ್ಲ. ಆತ್ಮವೇ ಹೊರಗೆ ಬರ್ತಾ ಇದೆಯಪ್ಪ, ಅದು ಹೊರಗೆ ಬಂದಾಗಲೆಲ್ಲ ಮನಸ್ಸು, ಬುದ್ಧಿಗೆ ಬಂದಾಗಲೆಲ್ಲ ಮನಸ್ಸಿಗೆ ಬುದ್ಧಿಗೆ ಬಂದಿದೆ, ಆತ್ಮ ಹೊರಗೆ ಬುದ್ಧಿಗೆ ಬಂದಿದೆ, ಆತ್ಮ ಹೊರಗೆ ಬಂದ್ಬಿಟ್ಟು ಮನಸ್ಸಿಗೆ ಬಂದಿದೆ, ಆತ್ಮ ಹೊರಗೆ ಬಂದ್ಬಿಟ್ಟು ಇಂದ್ರಿಯಗಳಿಗೆ ಬಂದಿದೆ, ಆತ್ಮ ಹೊರಗೆ ಬಂದ್ಬಿಟ್ಟು ಈ ವಿಷಯಗಳಲ್ಲಿ ಇರ್ತಾ ಇದೆ. ಆತ್ಮವೇ ಆಗ್ತಾ ಇದೆ ಆ ಥರ ಅಂತ ಹೇಳ್ತೀವೋ? ಇಲ್ಲ. ಹಾಗಾದರೆ ಕರ್ಸರ್ ಆತ್ಮವೋ? ಅಲ್ಲ. ಆತ್ಮವೇ ಇಲ್ವೋ? ಕರ್ಸರ್ ಇದೆಯಲ್ಲ, ಅದು ಎಲ್ಲ ಕಡೆಗೂ ಬರ್ತಾನೆ ಇದೆಯಲ್ಲ, ಹೋಗ್ತಾನೆ ಇದೆಯಲ್ಲ. ಈ ಮನಸ್ಸು ಹಾಗೆ ಕೆಲಸ ಮಾಡೋದು. ಕರ್ಸರ್ ಥರನೇ ಒಳಗಿಂದ ಆತ್ಮನ ತನಕನೂ ಹೋಗುತ್ತೆ, ಹೊರಗಿನ ವಿಷಯಗಳ ತನಕನೂ ಬರುತ್ತೆ, ಆಗ್ತಾನೇ ಇರುತ್ತೆ. ಇಲ್ಲಿಂದ ಕೆಳಗೆ, ಮೇಲಿಂದ ಕೆಳಗೆ, ಹೊರಗೆ, ಒಳಗೆ. ಈ ಮನಸ್ಸು ಅನ್ನೋದು ಒಂದು ಕರ್ಸರ್ ಅಂತ ತಿಳ್ಕೊಬೋದಾ? ಭಾಗಶಃ ಆ ಥರ ತಿಳ್ಕೊಳ್ಬೋದು. ಹೇಗೆ ಕರ್ಸರು ಮಾನಿಟ್ರ್ ಮೇಲೆ ಕಾಣಿಸ್ತಾ ಇರುತ್ತಲ್ಲ, ಪ್ರಾಸೆಸಿಂಗ್ ವರ್ಕಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತಲ್ಲ, ಹಾಗೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಹೊರಗಡೆ ಪ್ರಪಂಚಕ್ಕೂ ಬರ್ತಾ ಇರುತ್ತೆ, ಒಳಗಡೆ ಪ್ರಪಂಚಕ್ಕೂ ಹೋಗ್ತಾ ಇರುತ್ತೆ. ಅದು ಏನೂ ಮಾಡ್ದಲೇ ಇದ್ದಾಗ ಸುಮ್ಮನೆ ಕೂತ್ಕೊಂಡು ಇರುತ್ತೆ. ಏನೂ ಕೆಲಸ ಮಾಡ್ದಲೇ ಕೂತಿರೋ ಕರ್ಸರ್ ನೋಡಿಲ್ವೇ ನಾವು? ಸುಮ್ಮನೆ ಇರುತ್ತೆ, ಅದ್ರ ಪಾಡಿಗದಿರುತ್ತೆ, ಏನೂ ಕೆಲಸ ಮಾಡ್ತಾ ಇಲ್ಲ. ಬಟ್ ಅದು ಇಲ್ವಾ? ಇದೆ. ಕೆಲಸ ಮಾಡ್ತಾ ಇಲ್ಲ. ಡಾರ್ಮೆಂಟೋ ಸತ್ತೋಗಿದೆಯಾ? ಇಲ್ಲ. ಅದನ್ನು ಕೆಲಸ ಮಾಡಿಸೋಕೆ ಉಪಯೋಗಿಸಿದ್ರೆ ಕೆಲಸ ಮಾಡುತ್ತೆ.
ಮನಸ್ಸು ಅಷ್ಟೆ. ಕೆಲಸ ಮಾಡೋಕ್ಕೆ ಉಪಯೋಗಿಸಿದ್ರೆ ಕೆಲಸ ಮಾಡುತ್ತೆ, ಕೆಲಸ ಮಾಡ್ದಲೇ ಇದ್ದರೆ ಸುಮ್ಮನೆ ಇಟ್ಟರೆ ಸುಮ್ಮನೆ ಇರುತ್ತೆ. ಅದು ಇಲ್ಲ ಅಂತಾಗುತ್ತೆಯೋ? ಖಂಡಿತ ಇಲ್ಲ. ಅದಿದೆ, ಕಾಣಿಸ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರಲ್ಲ. ಈ ಥರ ಅವಸ್ಥೆಗಳು ಮನಸ್ಸಿಗೂ ಉಂಟು. ಅದೇನೂ ಕೆಲಸ ಮಾಡದೇ ಇರೋವಂಥ ಅವಸ್ಥೆನೂ ಉಂಟು. ಹಾಗಂತ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಇರುತ್ತೆ, ಕೆಲಸ ಮಾಡಲ್ಲ. ಅದು ಕೆಲಸ ಮಾಡುತ್ತೋ? ಹಾಂ, ಮಾಡೋದು ಗೊತ್ತಾಗತ್ತೆ. ಯಾಕೆ? ಅದನ್ನೇ ನಾವು ಯೂಸ್ ಮಾಡ್ತೀವಲ್ಲ, ಕೆಲಸ ಮಾಡಿಸೋದಕ್ಕೆ ಯೂಸ್ ಮಾಡ್ತೀವಲ್ಲ, ಆವಾಗ ತಕ್ಷಣ ಗೊತ್ತಾಗುತ್ತೆ. ಹೀಗೆ ಮನಸ್ಸನ್ನು ಒಂದಲ್ಲ ಒಂದು ಇದಕ್ಕೆ ಹೋಲಿಕೆ ಮಾಡೋದ್ರ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಆದರೆ ಅನುಭವಜನಿತವಾದದ್ದು ನಾವುಗಳು, ಪ್ರತಿಯೊಬ್ಬರಿಗೂ ಮನಸ್ಸಿದೆ, ಅದನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದು ಅನುಭವಜನಿತ. ಅದನ್ನು ನೀವು ಉಪಯೋಗಿಸೋರ ಒಂದು ಸಾಮರ್ಥ್ಯದ ಮೇಲೆ ಹೋಗುತ್ತೆ. ಅದನ್ನು ಎಷ್ಟೆಷ್ಟು ಮಟ್ಟಿಗೆ ಉಪಯೋಗಿಸಿ ಅದರಲ್ಲಿರೋ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಳ್ತಾರೋ ಅಷ್ಟಷ್ಟು ಸಿದ್ಧಿಗಳನ್ನು ಪಡ್ಕೊಳ್ತಾರೆ, ಯೋಗಿಗಳಾಗ್ತಾರೆ, ದೇವರುಗಳೇ ಆಗ್ತಾರೆ, ದೈವತಾ ಶಕ್ತಿಗಳೇ ಬರುತ್ತೆ. ಎಲ್ಲ ಸಿದ್ಧಿಗಳನ್ನು ಪರಮಾತ್ಮ ವಿಷ್ಣುವಿಗೆ ಸಮನಾಗ್ತಾರೆ. ಈ ರೀತಿ ನಾವು ಮನಸ್ಸಿನ ಒಂದು ಚಿತ್ರಣವನ್ನು ಇಟ್ಕೊಳ್ಬೋದು. ಅಂಥ ಮನಸ್ಸನ್ನು ಬುದ್ಧಿಯಲ್ಲಿ ನೆನೆ ನಿಲ್ಲಿಸಿದಾಗ ಏನಪ್ಪ ಆಗುತ್ತೆ? ಮನಸ್ಸು ಕೆಲಸ ಮಾಡಲ್ಲ. ಕೆಲಸ ಮಾಡದೇ ಇದ್ದಂಗೆ ಸುಮ್ಮನೆ ಇಡುತ್ವಿ ಅಷ್ಟೇ. ಹಾಗಂದರೆ ಯಾವಾಗ ಬೇಕಾರೋ ಉಪಯೋಗಿಸ್ಬೋದು, ಯಾವಾಗ ಬೇಕಾದ್ರೂ ಹೊರಗೆ ತಗೊಳ್ಬೋದು. ಇಲ್ಲಿ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ನೋಡೋಣ. ಏನು? ಮನಸ್ಸು ಒಳಗಡೆ ಸೇರಿದ ತಕ್ಷಣ ತನ್ನೊಳಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಕನಸುಗಳು ಬೀಳೋಕ್ಕೆ ಶುರುವಾಗುತ್ತೆ. ಮನಸ್ಸು ತನ್ನೊಳಗೆ ಬ್ಲೋ ಅಪ್ ಮಾಡಿಕೊಂಡು ಬೇಕಾಷ್ಟು ಕನಸುಗಳನ್ನು ತೋರಿಸುತ್ತೆ. ಆ ಕನಸುಗಳೆಲ್ಲ ಎಲ್ಲಿಂದ ಬರ್ತಾ ಇದೆಯಪ್ಪ? ಅದಕ್ಕೆ ಆಕಾರ ಎಲ್ಲಿ, ಮೂಲ ಎಲ್ಲಿ, ಮೆಟೀರಿಯಲ್ ಎಲ್ಲಿಂದ ಬರ್ತಾ ಇದೆ ಕನಸುಗಳಿಗೆ? ಕನಸುಗಳಿಗೆ ಮೆಟೀರಿಯಲ್ ಬರ್ತಿರೋದು ಹೊರಗಡೆ ಪ್ರಪಂಚದಿಂದ ಅಲ್ಲ, ಒಳಗಡೆಯಿಂದನೇ ಬರ್ತಾ ಇದೆ. ಒಳಗಡೆ ಪ್ರಪಂಚದಿಂದ, ಪ್ರಜ್ಞೆಯಿಂದಲೋ ಸುಪ್ತ ಪ್ರಜ್ಞೆಯಿಂದಲೋ ಬರ್ತಾ ಇದೆ. ಹಾಗಾದ್ರೆ ಸುಪ್ತ ಪ್ರಜ್ಞೆ ಒಳಗೆ ನಾವು ನೋಡಿರೋದು ಇಟ್ಟಿರೋದು ಮಾತ್ರ ಬರಬೇಕಲ್ವಾ? ಹೌದು, ನಾವು ನೋಡಿರೋದು ಇಟ್ಟಿರೋದು ಅನುಭವಗಳನ್ನು ಮಾತ್ರ ತರಬೇಕು. ಆದರೆ ಅದು ಈ ಜನ್ಮದಲ್ಲಿ ಮಾತ್ರ ಮಾಡಿದ್ದು ಅಂತ ಅನ್ಕೋಬಾರ್ದು. ಯಾವುದೋ ಜನ್ಮದಲ್ಲಿ ಮಾಡಿದ್ದು ಸುಪ್ತ ಪ್ರಜ್ಞೆ ಒಳಗೆ ಕೂತಿರ್ಬೋದು, ಅದು ಎದ್ದು ಹೊರಗೆ ಬರ್ಬೋದು, ತಾನು ಕನಸಿನಲ್ಲಿ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಬೋದು. ಇವುಗಳನ್ನೆಲ್ಲವನ್ನು ಬುದ್ಧಿ ಮತ್ತು ಮನಸ್ಸು ಮಾಡಿಸ್ತಾನೆ ಇರುತ್ತೆ. ಸುಪ್ತ ಪ್ರಜ್ಞೆ, ಅಂತಃಪ್ರಜ್ಞೆ ಒಳಗಿಂದ ಎಲ್ಲವನ್ನು ತೆಗೆದು 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 ತೋರಿಸೋಕೆ ಶುರು ಮಾಡುತ್ತೆ. ಇದು ಬರೀ ಮನಸ್ಸಿನೊಳಗೇ ಆಗುವಂಥ ಕ್ರಿಯೆಗಳು. ಯಾವುದು? ಕನಸು ಅನ್ನೋದು. ಈಗ ಮನಸ್ಸಿನಿಂದ ಹೊರಗೆ ಉಳ್ಕೊಂಡ್ರೆ, ಮನಸ್ಸಿನ ಒಳಕ್ಕೆ ಜಾರ್ಕೊಳ್ಳದೆ ಹೋದರೆ, ಇಂದ್ರಿಯಗಳಿಂದ ಒಳಕ್ಕೆ ಸೆಳೆದುಕೊಂಡು ಮನಸ್ಸಿನ ಒಳಗೂ ಹೋಗದೆ ಅಲ್ಲೇ ಮಧ್ಯದಲ್ಲಿ ನಿಂತ್ಕೊಂಡ್ರೆ, ಸಂಧಿ, ಆ ಒಂದು ಸಂಧಿಯೊಳಗೆ ನಿಂತ್ಕೊಂಡ್ರೆ, ಅದನ್ನು ನಮ್ಮ ವೇದಾಂತ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ದೇಹದ, ಸ್ಥೂಲ ದೇಹದ ಒಳಕ್ಕೆ, ಒಳಗಿನ ಸೂಕ್ಷ್ಮ ಶರೀರದ ಹೊರಗೆ, ಅಂದರೆ ಮನಸ್ಸಿನಿಂದ ಹೊರಗೆ, ಆ ಮಧ್ಯಭಾಗವನ್ನು ಸಂಧಿ ಅಂತ ಹೇಳ್ತಾರೆ. ಅದು ದೇವಲೋಕಗಳು, ಪುಣ್ಯಲೋಕಗಳು ಎಲ್ಲವೂ ಇರುವಂತಹ ಸಂಧಿಯ ಜಾಗ. ಅದು ಸೂಕ್ಷ್ಮವಾಗೇ ಇರುತ್ತೆ. ಭುವರಲೋಕ ಅಂತ ಬೇಕಾದರೂ ನೀವು ಹೇಳ್ಕೊಳ್ಬೋದು. ಆ ಜಾಗದಲ್ಲಿ ಇದ್ದಾಗ ಮನಸ್ಸು ಇಡೀ ಪ್ರಪಂಚಕ್ಕೆ ಸೂಕ್ಷ್ಮ ಭಾಗದಲ್ಲಿ ಇರುತ್ತೆ. ಸ್ಥೂಲ ಪ್ರಪಂಚಕ್ಕೆ ಸೂಕ್ಷ್ಮ ಭಾಗದಲ್ಲಿ ಇರುತ್ತೆ. ಅಲ್ಲಿ ಕೆಲಸ ನಡೆಯೋದೇನೆ ದೇವತಾದಿಗಳು, ಸ್ವರ್ಗಾದಿ, ನರಕಾದಿ, ಇಂದ್ರಾದಿ ಲೋಕಗಳು, ಆ ಪರಲೋಕ ವಾಸಿಗಳು ಎಲ್ಲವೂ ಆ ಸಂಧಿಯ ಲೋಕದಲ್ಲೇ ಎಲ್ಲವೂ ನಡೆಯೋದು. ಆಗಲೇ ನಮಗೆ ಕನಸಲ್ಲ, ಅದು ದೇವತೆಗಳ ದರ್ಶನವಾಗುವುದು. ನಿದ್ರೆ ಮಾಡೋಕ್ಕೆ ಹೊರಟ ತಕ್ಷಣ ದೇವತೆಗಳ ದರ್ಶನವಾಗುತ್ತೆ. ದೇವತೆಗಳ ಜೊತೆ ವ್ಯವಹಾರಗಳು ನಡೆಯುತ್ತೆ. ಅವರು ದೇವತೆಗಳು ಬಂದು ಮಾತಾಡಿಸ್ತಾರೆ, ಹೇಳ್ತಾರೆ, ನೋಡ್ತಾರೆ, ತೋರಿಸ್ತಾರೆ. ಎಷ್ಟೋ ಬಾಹ್ಯ ಪ್ರಪಂಚದ ಪ್ರಾಬ್ಲಮ್ಗಳಿಗೆ ಉತ್ತರಗಳನ್ನು ಕೊಡ್ತಾರೆ, ಸೊಲ್ಯೂಷನ್ಗಳನ್ನು ಕೊಡ್ತಾರೆ. ಈ ಥರ ಬೇಕಾಷ್ಟು ನಡೆದಿದೆ. ಕನಸಿನಲ್ಲಿ ದೇವರು ಬಂದರು, ಅಲ್ಲಿ ದೇವಸ್ಥಾನ ಕಟ್ಸಿದ್ರು. ಕನಸಿನಲ್ಲಿ ದೇವರು ಬಂದು ಹೇಳಿದ್ರು, ನನ್ನ ವಿಗ್ರಹ ಅಲ್ಲಿದೆ ನೋಡಪ್ಪ, ಅದು ತೆಗೆದು ಅದಕ್ಕೊಂದು ಇದು ಮಾಡು ಅಂತ ಹೇಳಿದ್ರು. ತಕ್ಷಣವೇ ಹೋಗಿ ಅದನ್ನು ಆ ಜಾಗದಲ್ಲಿ ಹುಡುಕಿ ನೋಡಿ, ಮಣ್ಣಿನೊಳಗೆ ಹೂತ್ಕೊಂಡಿದ್ದಂಥ ಒಂದು ಮಾರುತಿ ವಿಗ್ರಹವನ್ನು ಅಥವಾ ಇನ್ನೊಂದು ಶ್ರೀರಾಮರ ವಿಗ್ರಹವನ್ನು ಹೊರಕ್ಕೆ ತೆಗೆದು ಅದಕ್ಕೊಂದು ದೇವಸ್ಥಾನ ಕಟ್ಟಿಸಿರೋದು. ನೂರಾರು ಕಥೆಗಳಿದೆ ಆ ಥರ. ಅವೆಲ್ಲ ನಡೆಯೋದು ಎಲ್ಲಿ?
ಸೂಕ್ಷ್ಮ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ಮಧ್ಯಭಾಗದಲ್ಲಿರುವ ಸಂಧಿ, ಆ ಸಂಧಿ ಲೋಕದಲ್ಲಿ ಎಲ್ಲವೂ ಪರಲೋಕಗಳಿದೆ, ಪರಲೋಕವಾಸಿಗಳಿದ್ದಾರೆ. ಅವರುಗಳನ್ನ ನಾವು ನೋಡಿದರೆ ಅದು ಕನಸಲ್ಲ, ಅದು ನಿಜ ಜೀವನವೇ. ಬಾಹ್ಯ ಪ್ರಪಂಚದಲ್ಲಿ ಹೇಗೆ ನಡೀತಿದೆಯೋ ಹಾಗೆ ಅಂತಃ ಪ್ರಪಂಚದಲ್ಲಿ, ಆ ಸಂಧಿ ಪ್ರಪಂಚದಲ್ಲಿ, ಪರಲೋಕಗಳಲ್ಲಿ ಎಲ್ಲವೂ ನಡೀತಿರುತ್ತೆ, ನಮಗೆ ಗೊತ್ತಾಗ್ತಿರುತ್ತೆ. ಅವರುಗಳಿಗೆ ಸಂಪೂರ್ಣವಾದ ನಿಯಂತ್ರಣ ಇರುತ್ತೆ. ಈ ಬಾಹ್ಯ ಪ್ರಪಂಚದ ಮೇಲೆ ನಿಯಂತ್ರಣ ಇರೋಕ್ಕಾಗಲ್ಲ, ಆದರೂ ನಮ್ಮಂಥ ಒಂದು ಶರೀರದ ಮೂಲಕ ಬಾಹ್ಯ ಪ್ರಪಂಚದ ನಿಯಂತ್ರಣವನ್ನು ಪಡ್ಕೊಳ್ತಾರೆ ಪರಲೋಕವಾಸಿಗಳು. ಪ್ರೇತಾತ್ಮವೇ ಆಗಿರಲಿ, ಈವಿಲ್ ಫೋರ್ಸಸ್ಸೇ ಆಗಿರಲಿ, ಲೈಫ್ ಫೋರ್ಸಸ್ಸೇ ಆಗಿರಲಿ, ಅಥವಾ ಡಿವೈನ್ ಫೋರ್ಸಸ್ಸೇ ಆಗಿರಲಿ, ಆ ಡಿವೈನ್ ಫೋರ್ಸಸ್ಗಳು ಸಂಪೂರ್ಣವಾದ ನಿಯಂತ್ರಣವನ್ನು ನಮ್ಮ ದೇಹದ ಮೇಲೆ ಹೊಂದಿರ್ತಾರೆ. ಅದರಿಂದನೇ ಎಲ್ಲ ಲಾಜಿಕಲ್ ಆಗಿ ನಡೆಯುತ್ತೆ. ಆ ಒಂದು ಸಂಧಿಲಿ ಪ್ರತಿಯೊಂದು ಲಾಜಿಕಲ್ ಆಗಿ ನಡೆಯುತ್ತೆ, ಅದು ಕನಸಲ್ಲ. ಯಾಕೆ? ಅದು ಹೊರಗಡೆ ಪ್ರಪಂಚದಲ್ಲಿ ಯಾವ ಅನುಭವಗಳು ಹೇಗಾಗುತ್ತೋ ಅದೇ ರೀತಿ ಲಾಜಿಕಲ್ ಆಗಿ, ಪರ್ಫೆಕ್ಟಾಗಿ ಬುದ್ಧಿ ಮನಸ್ಸುಗಳು ಕೆಲಸ ಮಾಡ್ತಾ ಇದ್ದು ಆ ವ್ಯಕ್ತಿಗಳ ಜೊತೆ, ಪರಲೋಕವಾಸಿಗಳ ಜೊತೆ ನಾವು ವ್ಯವಹರಿಸ್ತಾ ಇರ್ತೀವಿ. ಇದು ಮನಸ್ಸಿನಿಂದ ಹೊರಗೆ, ಬಾಹ್ಯ ಪ್ರಪಂಚದಿಂದ ಒಳಗೆ ಇರುವಂತಹ ಸಂಧಿಯ ಒಂದು ಸ್ಥಳ ಪರಲೋಕಗಳು, ಪುಣ್ಯಲೋಕಗಳು. ಹಾಗಾದರೆ ಸತ್ತ ತಕ್ಷಣ ಈ ಭೌತಿಕ ಶರೀರ ಹೊರಟೋದ ತಕ್ಷಣ ಪ್ರೇತ ಶರೀರ ಅನ್ನೋದು ಬರುತ್ತೆ. ಆ ಸಂಧಿಯಲ್ಲೇ ಉಂಟಾಗೋದು. ಸೂಕ್ಷ್ಮ ಶರೀರಕ್ಕೆ ಹೊಂದಿಕೊಂಡಂತೆ ಪ್ರೇತ ಶರೀರ ಬರುತ್ತೆ. ಪ್ರೇತ ಶರೀರ ಬರದೇ ಇದ್ದರೆ ಇಲ್ಲಿಯೇ ಉಳ್ಕೋದು. ಪ್ರೇತ ಶರೀರ ಬಂದರೆ ಇಲ್ಲಿಯೇ ಉಳ್ಕೋತಾರೆ. ಪ್ರೇತ ಶರೀರ ಬರದೆ ಹೋದರೆ ದಿವ್ಯ ಶರೀರ ಆಗುತ್ತೆ. ದಿವ್ಯ ಶರೀರವನ್ನು ಹೊತ್ಕೊಂಡು ಬೇರೆ ಲೋಕಗಳಿಗೆ ಹೋಗ್ತಾರೆ, ಅವರು ಪರಲೋಕವಾಸಿಗಳಾಗ್ತಾರೆ. ಸೊ ದಿವ್ಯ ಶರೀರ ಅಂತ ಹೇಳ್ತೀವಲ್ಲ ನಾವು, ಅದೇನಪ್ಪ? ಸೂಕ್ಷ್ಮ ಶರೀರಕ್ಕೆ ಹೊರ ಕವಚ, ಸ್ಥೂಲ ಶರೀರದ ಒಳಗಿರುವಂಥದ್ದು. ಇದು ನಮಗೆ ಈ ಒಂದು ಅನುಭವಗಳು ಯಾವಾಗ ಆಗುತ್ತೆ? ಧ್ಯಾನದಲ್ಲೂ ಆಗುತ್ತೆ. ಕನಸಿನಲ್ಲಿ ಆಗುತ್ತೆ ಅಂತೀವಿ, ಹೇಳ್ತೀವಿ. ನಿದ್ರೆ ಮಾಡಬೇಕಾದ್ರೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದು ಧ್ಯಾನದಲ್ಲೂ ಆಗುತ್ತೆ. ಹೇಗೆ ಧ್ಯಾನದಲ್ಲಾಗುತ್ತೆ? ಅದು ಅವರವರ ಅನುಭವಕ್ಕೆ ಹೋಗುತ್ತೆ, ಮಾಡಿದ್ರೆ ಗೊತ್ತಾಗುತ್ತೆ. ಆದರೆ ಧ್ಯಾನ ಮಾಡಿದವರೆಲ್ಲರೂ, ಯೋಗ ಅಭ್ಯಾಸ ಮಾಡಿದವರೆಲ್ಲರೂ ಇದನ್ನು ಒಪ್ಕೊಳ್ತಾರೆ, ಹೇಳ್ತಾರೆ. ಯಾಕೆಂದರೆ ಕೆಲವರು ಅದನ್ನು ಹೊರಗಡೆಗೆ ತೋರಿಸೂ ಇದ್ದಾರೆ. ಏನಪ್ಪ? ಧ್ಯಾನಕ್ಕೆ ಕುಳಿತುಕೊಂಡು ಹೊರಗಿನ ಪ್ರಪಂಚದಿಂದ ಡೀಲಿಂಕ್ ಮಾಡಿಕೊಂಡು ಒಳಗಿನ ಪ್ರಪಂಚಕ್ಕೆ ಹೋಗೋದಕ್ಕೆ ಮೊದಲು ತಮ್ಮ ಮೇಲೆ ತಮ್ಮ ನಿಯಂತ್ರಣವನ್ನು ಸಾಧಿಸಿಕೊಂಡು ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿ ತಮ್ಮ ದೇಹದಿಂದನೇ ಹೊರಗೆ ಬಂದು ತಮ್ಮ ದೇಹವನ್ನೇ ನೋಡುವಂತಹ ಸಿದ್ಧಿ ಉಂಟಾಗುತ್ತೆ. ಇದು ಧ್ಯಾನದಿಂದ ಸಾಧ್ಯ. ಅದನ್ನು ಸರಿಯಾಗಿ ಆ ಧ್ಯಾನದ ಕ್ರಮಗಳನ್ನು ಫಾಲೋ ಮಾಡಿ, ಧ್ಯಾನದ ಮೊದಲ ಹೆಜ್ಜೆಗಳನ್ನು ಸರಿಯಾಗಿ ಇಟ್ಟು ಮಾಡಿದರೆ ಒಬ್ಬನಿಗೆ ಮನಸ್ಸು ಮತ್ತು ಬುದ್ಧಿಗಳ ಮೇಲೆ ನಿಯಂತ್ರಣ ಬರುತ್ತೆ. ನಿಯಂತ್ರಣ ಬಂದ ಮೇಲೆ ತಾನು ಹೊರಗೆ ನಿಂತು ಮನಸ್ಸು ಬುದ್ಧಿಗಳ ಸಹಾಯದಿಂದ ತನ್ನ ಒಂದು ಶರೀರವನ್ನು ನೋಡಬಹುದು. ಈ ಒಂದು ಸಿದ್ಧಿಯಿಂದ ಏನು ಗೊತ್ತಾಗುತ್ತೆ? ಪರಲೋಕಗಳು ಉಂಟು. ನಾವೇ ನಮ್ಮ ಶರೀರದಿಂದ ಹೊರಹೋಗಿ ನಿಂತ್ಕೊಂಡು ನಮ್ಮ ಶರೀರವನ್ನು ನೋಡೋ ಹಾಗೆಯೇ ಇಡೀ ಪ್ರಪಂಚವನ್ನು ನೋಡಬಹುದು. ಇದು ದಿವ್ಯ ದೃಷ್ಟಿಗೆ ಸಾಧ್ಯ. ದಿವ್ಯ ದೃಷ್ಟಿ, ಯೋಗ ದೃಷ್ಟಿಯಿಂದ ಏನು ಇದೆ? ಬೇರೆ ಏನೂ ಅಲ್ಲ. ನಮ್ಮ ದೇಹದಿಂದನೇ ಹೊರಗೆ ಹೋಗಿ, ನಾವೇ ಹೊರಹೋಗಿ ನಮ್ಮ ಬುದ್ಧಿ ಮನಸ್ಸುಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ದೇಹವನ್ನು ನೋಡ್ಬೋದು, ಬೇರೆ ದೇಹಗಳನ್ನು ನೋಡ್ಬೋದು, ಪ್ರಪಂಚವನ್ನು ನೋಡ್ಬೋದು. ಆ ಶರೀರಕ್ಕೆ ಎಷ್ಟು ವೇಗವಾಗಿ ಬೇಕಾದರೂ ಹೋಗುವಂಥ ಶಕ್ತಿ ಇರುತ್ತೆ. ಮನೋವೇಗ, ಮನಸ್ಸಿಗೆ ಎಷ್ಟು ವೇಗ ಇದೆಯೋ ಅಷ್ಟೇ ವೇಗ. ಮನೋವೇಗದಲ್ಲಿ ಇಲ್ಲಿಂದ ಅಮೇರಿಕ ಹೋಗಿ ನೋಡಿಕೊಂಡು ವಾಪಸ್ ಬರ್ಬೋದು. ಈ ಸಿದ್ಧಿಗಳೆಲ್ಲ ಧ್ಯಾನದ ಮೂಲಕ ಸಾಧ್ಯ. ಇವುಗಳನ್ನೆಲ್ಲ ಯಾರೂ ಮೆಟೀರಿಯಲಿಸ್ಟಿಕ್ ನಾಲೆಡ್ಜಿಂದ ಪಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಅನುಭವಗಳನ್ನು ಬರೆದಿಡೋಕ್ಕೂ ಆಗಲ್ಲ. ಈ ಥರ ಅನುಭವಗಳು ಬಹಳಷ್ಟಿದೆ. ನಮ್ಮ ಪುರಾಣಾದಿ ಕಥೆಗಳಲ್ಲಿ ನೋಡಿದರೆ ತುಂಬ 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 ಇದೆ. ಈಗ ಒಂದು ದ್ರೋಣರ ಕಥೆಯನ್ನು ಕೇಳಿಲ್ವೇ? ಯುದ್ಧದ ಸಮಯದಲ್ಲಿ ಅಶ್ವತ್ಥಾಮೋ ಅತಃ ಕುಂಜರಹ ಅಂತ ಬಂದು ಎದುರುಗಡೆ ಹೇಳಿಸ್ಬಿಡ್ತಾನೆ ಧರ್ಮರಾಯನ ಕೈಲಿ ಶ್ರೀಕೃಷ್ಣ ಪರಮಾತ್ಮ. ಶಂಖ ಊದ್ಬಿಡ್ತಾನೆ, ಅಶ್ವತ್ಥಾಮೋ ಹತಃ
ಮಾತ್ರ ಕೇಳಿಸುತ್ತೆ. ಕುಂಜರಹ ಅಂದರೆ ಆನೆ, ಅದು ಕೇಳಿಸಲ್ಲ ಪದ. ಅಶ್ವತ್ಥಾಮೋ ಹತಃ ಅನ್ನೋ ಸುದ್ದಿ ದ್ರೋಣರಿಗೆ ಯಾವಾಗ ಹೇಳಿದನೋ ಧರ್ಮರಾಯ, ತಕ್ಷಣವೇ ದ್ರೋಣರು ಪದ್ಮಾಸನವನ್ನು ಹಾಕಿ ಶಸ್ತ್ರಗಳನ್ನು ಬಿಟ್ಟು ಧ್ಯಾನದಲ್ಲಿ ಹೊರಟು ಹೋಗ್ತಾರೆ ಅಶ್ವತ್ಥಾಮನನ್ನು ಹುಡುಕೊಂಡು. ಅರೆ, ಅಶ್ವತ್ಥಾಮ ಸತ್ತ ಅಂತ ಧರ್ಮರಾಯ ಹೇಳಿದ್ದಾನೆ. ಅದು ಹೇಳಿದ ಮೇಲೆ ಅದು ಸತ್ಯವೇ ಆಗಿರುತ್ತೆ. ಧರ್ಮರಾಯ ಎಂದೂ ಸುಳ್ಳು ಹೇಳಲ್ಲ. ಆದರೆ ನೋಡಿದ್ರೆ ಎಲ್ಲೂ ಇಲ್ವೇ ಇಲ್ವಲ್ಲಪ್ಪ, ಅವನು ಸತ್ತಿರೋದೇ ಇಲ್ವಲ್ಲ, ಲಕ್ಷಣಗಳೇ ಇಲ್ವಲ್ಲ, ಎಲ್ಲ ಲೋಕಗಳಲ್ಲೂ ನೋಡ್ಕೊಂಬಂದ್ರು ಇಲ್ವಲ್ಲ ಅಂತ ವಾಪಸ್ ಬಂದು ತಮ್ಮ ದೇಹದೊಳಗೆ ಸೇರಿಕೊಂಡ್ರೆ ಕುಂಜರಹ ಸತ್ತಿರೋದು ಅಂತ ಗೊತ್ತಾಗುತ್ತೆ, ಅಶ್ವತ್ಥಾಮ ಸತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದು ನಮ್ಮ ಮಹಾಭಾರತ ಯುದ್ಧದಲ್ಲೇ ಬರುತ್ತೆ ಪ್ರಸಂಗ. ದ್ರೋಣರು ಹಾಗಾದರೆ ಹೇಗೆ ಹೊರಗೆ ಹೋದರು, ಹೇಗೆ ಎಲ್ಲ ಲೋಕಗಳನ್ನು ನೋಡ್ಕೊಂಬಂದರು, ಅಶ್ವತ್ಥಾಮ ಸತ್ತಿಲ್ಲ ಅಂತ ಹೇಗೆ ತಿಳ್ಕೊಂಡ್ರು? ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಈ ಸಿದ್ಧಿಗಳೆಲ್ಲ ಅವರಿಗೆ ಧ್ಯಾನ ಮಗ್ನರಾಗಿರುವಾಗ ಸಾಧ್ಯ ಅಂತ ಗೊತ್ತಿದ್ದು ಆ ಫ್ಯಾಕಲ್ಟಿನ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇವುಗಳಲ್ಲಿ ಯಾವುದೇ ಆಗಲಿ ಸಿದ್ಧಿಗಳು ನಮ್ಮ ಯೋಗಿ ಪುರುಷರುಗಳಿಗೆ, ಮಹಾನುಭಾವರುಗಳಿಗೆ, ಮಹಾನ್ ಇವರುಗಳಿಗೆ, ಸಂತರಿಗೆ, ರಾಯರಂಥ ಅತಿಶಯವಾದಂಥ ದೈವಾಂಶ ಸಂಭೂತರು ಅವರುಗಳಿಗೆ ತುಂಬ ತುಂಬ ಕರತಲಾಮಲಕ, ತುಂಬ ಸುಲಭವಾದ್ದು. ನಮಗೆ ಇದು ಸಾಧ್ಯವಿಲ್ಲದ್ದು, ಇದು ಆಗೋದೇ ಇಲ್ಲ ಅನಿಸುವಂಥದ್ದು. ಯಾಕೆಂದರೆ ಎವ್ರಿ ಪವಾಡವೂ, ಎವ್ರಿ ಮಿರಾಕಲ್ಲುವೇ ಲಾಜಿಕಲ್ಲಾಗಿ ನಮಗೆ ಅರೈವ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಅದು ಮಿರಾಕಲ್ಲೇ ಇಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಅವರುಗಳಿಗೆ ಗೊತ್ತು ಲಾಜಿಕಲಾಗಿ ಹೇಗೆ ಅದನ್ನು ಮಾಡಬಹುದು ಅನ್ನೋದು ಗೊತ್ತು. ಈ ಥರ ನೂರಾರು ಸನ್ನಿವೇಶಗಳು ಬರುತ್ತೆ. ಸಮರ್ಥ ರಾಮದಾಸರು ಶಿವಾಜಿ ಬರ್ತಾ ಇದ್ದಾನೆ ಅಂತ ಹೇಳಿ ತಮ್ಮ ದೇಹದಲ್ಲಿದ್ದಂತಹ ಜ್ವರವನ್ನು ಎತ್ತಿ ಪಕ್ಕಕ್ಕೆ ಇಟ್ಟು, ಗಂಟು ಕಟ್ಟಿ ಇಟ್ಟು, ಶಿವಾಜಿಯವರು ಬಂದು ಎಲ್ಲವನ್ನೂ ಆತಿಥ್ಯವನ್ನು ಸ್ವೀಕರಿಸಿ ಮಾತುಕತೆಗಳನ್ನು ಮಾಡಿ ರಾಜತಾಂತ್ರಿಕ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡಿ ಶಿವಾಜಿಯವರು ಹೊರಟು ಹೋದ ಮೇಲೆ ಮತ್ತೆ ಗಂಟು ಕಟ್ಟಿ ಇಟ್ಟಿದ್ದಂತಹ ರೋಗಾದಿ ಇದನ್ನೆಲ್ಲದನ್ನೂ ಮತ್ತೆ ತಗೊಳ್ತಾರೆ ತಮ್ಮ ದೇಹದ ಮೇಲಕ್ಕೆ ಸಮರ್ಥ ರಾಮದಾಸರು. ಹೇಗೆ ಮಾಡಿದ್ರಪ್ಪ ಅವರು? ತಮ್ಮ ದೇಹದ ಮೇಲೆ ಅಷ್ಟೊಂದು ನಿಯಂತ್ರಣ ಹೇಗಿತ್ತು ಅವರಿಗೆ? ರಾಯರಿಗೆ ಹೇಗಿತ್ತು ಅವ್ರಿಗೂ ಹಾಗೆ ಇತ್ತು. ಮಹನೀಯರು ಅವರುಗಳೆಲ್ಲ. ಯಾಕೆ? ಮನಸ್ಸು ಬುದ್ಧಿಗಳು ನಮಗಿರೋ ಹಾಗೆ ಅವ್ರಿಗೂ ಇರೋದು. ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋ ಶಕ್ತಿ ಸಾಮರ್ಥ್ಯಗಳು ಅತಿಶಯವಾಗಿತ್ತು ಅವರಲ್ಲಿ. ಆ ಥರ ನೂರಾರು ಕಥೆಗಳಿದೆ. ನೂರಾರು ಬರೀ ಕಥೆಗಳಲ್ಲ, ಸತ್ಯ ಕಥೆಗಳು ನಡೆದಿರುವಂಥದ್ದು ಇದೆ. ಅದರ ಮೂಲಕ ಏನು ಗೊತ್ತಾಗುತ್ತೆ? ಮನಸ್ಸಿನ ಸಾಮರ್ಥ್ಯ ಅತಿಶಯವಾದದ್ದು. ಯೋಗ, ತಪಸ್ಸು, ಜಪಯಜ್ಞ ಇವುಗಳಿಂದ ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬಹುದು. ಮನಸ್ಸು ಮೈಂಡ್ ಓವರ್ ಮ್ಯಾಟರ್ ಯಾವಾಗಲೂ ನಡೆಯುತ್ತೆ. ನಮ್ಮ ಯುದ್ಧ ರಂಗದಲ್ಲಿ, ಹಳೆಯ ಕಾಲದ ಯುದ್ಧಗಳಲ್ಲಿ ಎಲ್ಲ ಬಾಣ ಬೀಳೋದಕ್ಕೆ ಮುಂಚೆ ಮಂತ್ರ ಹೇಳಿಬಿಟ್ಟೆ ಬಾಣ ಬಿಡ್ತಾ ಇದ್ರು. ಕರ್ಣನಿಗೆ ಶಾಪವೇ ಬಂದ್ಬಿಡ್ತಲ್ಲ ಪರಶುರಾಮನಿಂದ. ಸಮಯಕ್ಕೆ ನಿನಗೆ ಎಲ್ಲ ಮಂತ್ರ ಮರ್ತೋಗ್ಬಿಡ್ಲಿ ಅಂತ ಶಾಪ ಕೊಟ್ಬಿಟ್ರು. ಸೊ ಮಂತ್ರಗಳ ಜ್ಞಾಪಕ ಬರಲಿಲ್ಲ ಅಂದರೆ ಬ್ರಹ್ಮಾಸ್ತ್ರವನ್ನು ಹೂಡಿ ಬಾಣದಲ್ಲಿ ಹೂಡ್ಕೊಂಡು, ಫಿಸಿಕಲಿ ಹೂಡ್ಕೊಂಡು ಮಂತ್ರವೇ ಜ್ಞಾಪಕಕ್ಕೆ ಬರಲಿಲ್ಲ ಅಂದರೆ ಪ್ರಯೋಗ ಏನು ಮಾಡ್ತಾನೆ ಅವನು? ಸೊ ಹಾಗಾಗಿ ಮನಸ್ಸು ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿರುವಂಥವರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇರಳವಾಗಿದೆ. ಆ ಒಂದು ದೃಷ್ಟಿಯಲ್ಲಿ ಮನಸ್ಸನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಅದ್ರ ಪ್ರಕಾರ ಪರಮಾತ್ಮ ಇಲ್ಲಿ ಹೇಳ್ತಿರೋ ಇಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯಲ್ಲಿ ನಿಲ್ಲಿಸಿದರೆ ಸಾಧ್ಯ ಉಂಟು. ಮನಸ್ಸಿನ ಮೇಲೂ ನಿಯಂತ್ರಣ ಬರುತ್ತೆ, ಬುದ್ಧಿಯ ಮೇಲೂ ನಿಯಂತ್ರಣ ಬರುತ್ತೆ. ನಾವು ಪ್ರಯತ್ನ ಪಡ್ತಾ ಹೋದಷ್ಟು ಈ ಸಿದ್ಧಿಗಳು ಉಂಟಾಗೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆ ಅಂದರೆ ಪರ್ಸನಲ್ಲ, ವೈಯಕ್ತಿಕವಾದ ಹೇಳಬಾರ್ದು, ಆದರೂ ಈ ಒಂದು ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನಂದರೆ ನನ್ನ ಒಂದು ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ನಿಯಂತ್ರಣ ನನಗೆ ಕನಸಿನಲ್ಲಿರೋದು ನನಗೆ ಗೊತ್ತಾಗಿದೆ. ನನ್ನ ಇಚ್ಛೆಯ ಪ್ರಕಾರವೇ ನನ್ನ ಬುದ್ಧಿ ಮನಸ್ಸುಗಳು ಕೆಲಸ ಮಾಡಿದೆ ಕನಸಿನಲ್ಲಿ. ಅಥವಾ ಕನಸಿನಲ್ಲಿ ಬೇಕಾದ್ರೂ ಹೇಳಿ, ಅಥವಾ ಟ್ರಾನ್ಸ್ ಅಂತ ಬೇಕಾದರೂ ಹೇಳಿ. ಯಾಕೆಂದರೆ ಆ ಸಂಧಿ ಸ್ಥಳವನ್ನು ಟ್ರಾನ್ಸ್ ಅಂತ ಹೇಳಬೇಕು. ಕನಸು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅರ್ಥವಾಗಲ್ಲ. ಆ ಬುದ್ಧಿ ಮತ್ತು ಮನಸ್ಸುಗಳ ಮೇಲಿನ ನಿಯಂತ್ರಣವನ್ನು ಸಾಧಿಸುವ ಕಲೆಯೇ
ಈ ಧ್ಯಾನ ಕಲೆ. ಆ ಧ್ಯಾನ ಕಲೆಯ ಬಗ್ಗೆ ಪ್ರಯೋಗಾತ್ಮಕವಾಗಿ ಪರಮಾತ್ಮ ಹೇಗೆ ಮಾಡಬೇಕು ಅನ್ನೋದನ್ನು ಸುಮ್ಮನೆ ಒಂದೆರಡು ಲೈನಲ್ಲಿ ಜಿಸ್ಟನ್ನು ಹೇಳಿದ್ದಾನೆ, ಮುಂದಕ್ಕೆ ಹೇಳ್ತಾ ಹೋಗ್ತಾನೆ, ತಿಳ್ಕೊಳ್ಳೋಣ. ಈ ಒಂದು ಧ್ಯಾನ ಕಲೆಯಿಂದ ಏನಪ್ಪ ಉಪಯೋಗ? ಸಿದ್ಧಿಗಳು ಉಂಟಾಗುತ್ತೆ. ಮೊದಲನೇ ಸಿದ್ಧಿಯೇ ನಿಮ್ಮ ಮನಸ್ಸು ಮತ್ತು ನಿಮ್ಮ ಬುದ್ಧಿಯ ಮೇಲೆ ನಿಯಂತ್ರಣ. ಅದೆರಡರ ಮೇಲೆ ನಿಯಂತ್ರಣ ಬಂದ್ಬಿಡ್ತು ಅಂದರೆ ನೀವು ಒಳಗಡೆ ನಿಮ್ಮ ಮಾತಿನ ಮೇಲೂ ನಿಯಂತ್ರಣ ಬಂದ್ಬಿಡುತ್ತೆ. ಮನಸ್ಸು ಬುದ್ಧಿಗಳೇ ಹೊರಗಡೆ ಮಾತಾಡಬೇಕಾದರೂ ನಿಯಂತ್ರಣ ಮಾಡ್ತಾ ಇರೋದು, ಒಳಗಡೆ ಮಾತಾಡೋದುವೇ ಮನಸ್ಸು ಬುದ್ಧಿಗಳೇ ನಿಯಂತ್ರಣ ಮಾಡೋದು. ಆಗ ನೀವು ನಿರ್ದಿಷ್ಟವಾದ ಮಾತುಗಳನ್ನೇ, ಸಮಯೋಚಿತವಾದ ಮಾತುಗಳನ್ನೇ, ಆ ಸಂದರ್ಭಕ್ಕೆ ಬೇಕಾದ ಮಾತುಗಳನ್ನೇ ಆಡುವಂತಹ ಕಲೆಯನ್ನು ಸಿದ್ಧಿಸಿಕೊಳ್ಳಬಹುದು. ನೋಡಿ, ಇವೆಲ್ಲ ಇದು ಸಣ್ಣ ಒಂದು ಉದಾಹರಣೆಗಳನ್ನು ಕೊಟ್ಟೆ ಸಿದ್ಧಿಗೆ. 108 ಸಿದ್ಧಿಗಳನ್ನು ಪಡೆದುಕೊಂಡಿರುವಂತಹ ಪರಮಾತ್ಮ ಆ 108 ಸಿದ್ಧಿಗಳನ್ನು ಪ್ರಯೋಗ ಮಾಡಬೇಕಾದಾಗೆಲ್ಲ ಮಾಡಿದ್ದಾನೆ. ಅದೇ ಮ್ಯಾಕ್ಸಿಮಮ್ ನಮ್ಮ ಪ್ರಕಾರ ಡಿಫೈನ್ ಮಾಡಿರೋ ಪ್ರಕಾರ 108 ಸಿದ್ಧಿಗಳು. ಅದನ್ನು ಸಿದ್ಧಿಗಳ ಬಗ್ಗೆ ನೀವು ಲಿಸ್ಟನ್ನು ಓದಿ ನೋಡಿದ್ರೆ ಗೊತ್ತಾಗೋಗುತ್ತೆ ಏನೇನಪ್ಪ ಎಂತೆಂಥಪ್ಪ ಸಿದ್ಧಿಗಳು ಅಂತ. ಸೊ ಅದು ಮನಸ್ಸು ಮತ್ತು ಬುದ್ಧಿಗಳಿಂದ ಪಡೆಯುವಂಥದ್ದು, ಫ್ಯಾಕಲ್ಟಿಯಿಂದ ಪಡೆಯುವಂತಹ ಶಕ್ತಿ ಸಾಮರ್ಥ್ಯಗಳು ಆ ಸಿದ್ಧಿಗಳು. ಸೊ ಅಷ್ಟನ್ನು ಹೇಳಿ ಇವತ್ತು ನಿಲ್ಲಿಸಿರೋಣ. ಒಂದು 5 ನಿಮಿಷ ಜಾಸ್ತಿ ಆಗೋಯಿತು, ಪರವಾಗಿಲ್ಲ, ನಾಳೆ ಮುಂದುವರ್ಸೋಣ. ಇದರಿಂದ ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಇನ್ನೂ ಈ ಚಾಪ್ಟರ್ ಧ್ಯಾನಯೋಗ ಮುಗಿಯುವ ತನಕ ಮನಸ್ಸು ಬುದ್ಧಿಗಳ ಬಗ್ಗೆ ಸಾಕಷ್ಟು ಬರ್ತಾನೆ ಇರುತ್ತೆ, ಸಿದ್ಧಿಗಳ ಬಗ್ಗೆನೂ ಬರ್ತಾನೆ ಇರುತ್ತೆ. ಹಾಗೆ ನಾವು ಮನಸ್ಸನ್ನು ಏನು ಅಂತ ನಾವು ಬೇಕಾದ್ರೆ ಪ್ರಯೋಗಾತ್ಮಕವಾಗಿ ಪ್ರಯತ್ನ ಮಾಡಿ ನೋಡ್ಬೋದು. ಆದರೆ ಒಂದು ಎಚ್ಚರಿಕೆಯ ಮಾತು ಏನಪ್ಪ ಅಂತಂದರೆ, ಮನಸ್ಸು ಬುದ್ಧಿಗಳು ಸಾಮಾನ್ಯವಾಗಿ ಗುರುವಿನ ಸಹಾಯ ಇಲ್ಲದೆ ಈ ಥರ ಯಾವುದಕ್ಕಾರ ವೆಂಚರ್ಗಳಿಗೆ ಹೊರಟ್ರೆ ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ. ಆವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಮತ್ತೆ ನಾವು ಹೊರಗಡೆ ಅಲೋಪತಿಕ್ ಸಿಸ್ಟಮ್ಗೆ ಹೋಗಬೇಕಾಗತ್ತೆ. ಅವರು ಬರೀ ಟ್ರ್ಯಾಂಕ್ವಲೈಸರ್ಸು, ನಿದ್ರೆ ಮಾತ್ರೆಗಳನ್ನು ಕೊಟ್ಟು ಆ ಮನಸ್ಸನ್ನು ತಹಬಂದಿಗೆ ತರೋಕ್ಕೆ ಟ್ರೈ ಮಾಡ್ತಾರೆ. ಈಗ ಬೇಕಷ್ಟು ಟ್ರಾನ್ಸ್ಗ್ರೆಷನ್ನು ಅದು ಇದು ಅಂತೆಲ್ಲ ಬಂದಿದೆ, ಅವರಲ್ಲೂ ರಿಗ್ರೆಷನ್ ಥೆರಪಿ ಅಂತೆಲ್ಲ ಬಂದಿದೆ. ಆಮೇಲೆ ಹಿಪ್ನೋಟಿಸಮ್ಮು ಮಾಡ್ತಾರೆ, ಮನಸ್ಸಿನ ಮೇಲೆ ಅವರು ನಿಯಂತ್ರಣವನ್ನು ತಗೊಳ್ತಾರೆ. ಆದರೆ ನಮ್ಮ ಮನಸ್ಸಿನ ನಿಯಂತ್ರಣ, ಬುದ್ಧಿಯ ನಿಯಂತ್ರಣವನ್ನು ಇನ್ನೊಬ್ಬರು ಕೈ ಕೊಡೋದು ಸರಿಯಲ್ಲ. ಯಾಕೆ? ನಮ್ಮ ಕೈಲೇ ಇಟ್ಕೊಳ್ಳೋದು ಸರಿ. ಅದಕ್ಕೋಸ್ಕರವಾಗಿ ಒಬ್ಬ ಗುರುಮುಖೇನ ಅಥವಾ ಅನುಭವಿ ಇರೋರ ಮೂಲಕ ಮಾಡಿದ್ರೆ ನಾವು ನಮ್ಮ ಮನಸ್ಸು ಬುದ್ಧಿಗಳನ್ನು ಬೆಳೆಸ್ಕೊಳ್ಬೋದು, ಉಳಿಸ್ಕೋಬೋದು. ಎಲ್ಲ ಸದಾ ಕಾಲದಲ್ಲಿಯೂ ಒಳಗೆ ಕುಳಿತಿರೋ ಪರಮಾತ್ಮನ ಅನುಗ್ರಹ ಯಾವಾಗಲೂ ಇದ್ದೇ ಇರುತ್ತೆ. ಅವನ ಕೈ ಬಿಡೋದಿಲ್ಲ. ಅವನನ್ನು ನಂಬಿ ನೀವು ಈ ಕಾರ್ಯ ಮಾಡೋಕ್ಕೆ ಹೊರಟ್ರೂ ಅವನೇ ಗುರುವಾಗಿ ಕೆಲಸ ಮಾಡಿಕೊಡ್ತಾನೆ. ಇಷ್ಟು ಹೇಳಿ ಇವತ್ತಿಗೆ ನಿಲ್ಲಿಸಿರ್ತೀನಿ, ನಾಳೆ ನೋಡೋಣ. ಕೃಷ್ಣಾರ್ಪಣ. ಅನುಮಾನಗಳಿದ್ದರೆ ಇವತ್ತಿನದರಲ್ಲಿ ಏನು ಬೇಕಾದರೂ ಕೇಳಬಹುದು. ಭಾಗ್ಯರವರು ಅನುಮಾನ ಇದೆಯೇನು? ಓಕೆಪ್ಪ, ನಾರಾಯಣ. ಉಮಾ ಮೇಡಮ್ಮು, ತಮಗೇನಾದ್ರು ಅನುಮಾನಗಳಿದೆಯೇ? ಹಾಂ, ನಂದು ಬೇರೆ ಏನಾದ್ರು ಒಂದಷ್ಟು ಕೇಳೋದಿದೆ. ನಾನು ಒಂದಷ್ಟು ಪಟ್ಟಿ ಮಾಡಿ ಒಂದೊಂದಾಗಿ ಒಂದೊಂದ್ಸರಿ ಕೇಳ್ತೇನೆ. ಒಂದೊಂದೇ ಆಗಲಿ, ಆಗ್ಬೋದು, ಆಗಲಿ, ಪಟ್ಟಿ ಮಾಡಿ ಮತ್ತೆ ಕೇಳ್ತೇನೆ. ಓಕೆ ಓಕೆ. ಅದು ಆವತ್ತಿನ ವಿಷಯದ ಸಂಬಂಧವಿಟ್ಟಿದ್ರೆ ವಿಷಯಗಳಿಗೆ ಸ್ವಲ್ಪ ಉತ್ತರ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾನು ಒಂದು ಸ್ವಲ್ಪ ಕಸರತ್ತು ಮಾಡಬೇಕಾಗತ್ತೆ. ಒಂದ್ ಪ್ರಶ್ನೆ ನಾನು ಹೇಳ್ತೇನೆ, ಅದನ್ನ ನೀವು ಒಂದ್ ಕಡೆ ತಗೊಂಡು ಆನ್ಸರ್ ಮಾಡೋದೇ ಬೇಡ. ನಂತರ ಆಗ್ಬೋದು, ಆ ಥರ ಆಗ್ಬೋದು, ತೊಂದರೆ ಇಲ್ಲ. ನಿಮ್ಮ ಪ್ರಶ್ನೆಗಳ ಪಟ್ಟಿಯನ್ನು ಕೊಟ್ಟರೆ ಅದು ನಾನು ಪ್ರವಚನದ ಸಮಯದಲ್ಲೇ ಅದನ್ನು ಕವರ್ ಮಾಡ್ಕೊತೀನಿ. ನಾರಾಯಣ ಹೇಳಿ. ಶೇರ್ ಮಾಡ್ಕೊಳ್ಳೋದು ಈಗ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದು ಇವತ್ತಿಗೆ ಬೇಕಂದ್ರೆ ಸೇಮ್ ಅದನ್ನೇ ಮಾತಾಡೋದು ಇವತ್ತು ಇದ್ರ ಬಗ್ಗೆ. ಏನಂದ್ರೆ ರಾತ್ರಿ ಕನಸು ಬಂತು ನನಗೆ ಒಂದು. ಕೇಳಿಸ್ತಾ ಇಲ್ಲ, ಒಂದು ಸ್ವಲ್ಪ ಜೋರಾಗಿ ಹೇಳಿ.
ರಾತ್ರಿ ನನಗೆ ಒಂದು ಕನಸು ಬಂತು. ಹಾಂ, ಆ ಕನಸಲ್ಲಿ ನನ್ನ ತಾಯಿಯವ್ರು ಬಂದಿದ್ರು. ಓಕೆ ಆದ್ರೆ ಮಧ್ಯದಲ್ಲಿ ಎಚ್ಚರ ಆಯ್ತು ನನಗೆ. ಓಕೆ ನಮ್ಗೊಂದು ಏನೋ ಒಂದು ಶಕ್ತಿ ಅನುಭವ ಆಯ್ತು. ನಂಗೆ ಗೊತ್ತಾಗಿಲ್ಲ ಅದು ಮತ್ತೆ ಶೇರ್ ಮಾಡ್ಕೋಬೋದಾ ಇಲ್ವಾ ಅಂತ. ಬಟ್ ಇವತ್ತಿನ ವಿಚಾರ ಇದಕ್ಕೆ ಸಂಬಂಧಪಟ್ಟಿದ್ದೇ ಆಗಿದ್ಮೇಲೆ ನಾನು ಹೇಳ್ತಾ ಇದ್ದೀನಿ. ಓಕೆ, ತೊಂದರೆ ಇಲ್ಲ. ಇದ್ರ ಬಗ್ಗೆ ನಾನು ನಾಳೆ ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು. ಓಕೆ. ನಾರಾಯಣ ಮೋಹನ್ ರವರು ಏನಾರು ಅನುಮಾನ ಇದೆಯಾ? ಸೊ ಇವತ್ತು ಇಲ್ಲಿಗೆ ನಿಲ್ಲಿಸೋಣ, ನಾಳೆ ಮುಂದುವರಿಸೋಣ. ಕೃಷ್ಣಾರ್ಪಣ.